ಡಿಯರ್ ಸ್ಟೂಡೆಂಟ್ಸ್, ಅಲ್ಟರ್ನೇಟಿಂಗ್ ಕರೆಂಟ್ನ ನೆಕ್ಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡುವ ಈಗ. ಸೊ ಇವತ್ತು ಈಗಾಗಲೇ ನೋಡಿರುವಂಥ ವಿಡಿಯೋಗಳಲ್ಲಿ ಇದು ಪಾರ್ಟ್ 6 ಇದು. ಸೊ ಇಲ್ಲಿ ಏನು ಡಿಸ್ಕಸ್ ಮಾಡುವ ಅಂದರೆ ಪವರ್ ಇನ್ ಎ ಸಿ ಸರ್ಕ್ಯೂಟ್ನ ಪವರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನುವಂಥದ್ದು. ಯಾಕೆಂದರೆ ಈ ಡಿ ಸಿ ಸರ್ಕ್ಯೂಟ್ ಅನ್ನೋದು ಯಾವುದು ಕರೆಂಟ್ ಇಲೆಕ್ಟ್ರಿಸಿಟಿಯಲ್ಲಿ ಕಲ್ತಿರುವಂಥದ್ದು. ಅದರಲ್ಲಿ ನೀವು ಪವರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಮಾಡ್ತಿದ್ರಿ, P = V × I ಅಂತಿದ್ರಿ. ವಿ ಅನ್ನು IR ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ I²R ಅಂತ ಬರ್ತಾಯಿತ್ತು. ಪವರನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಎ ಸಿಯಲ್ಲಿ ಏನಾಗುತ್ತೆ, ನಾವು ಕೇವಲ ರೆಸಿಸ್ಟೆನ್ಸನ್ನೇ ಯೂಸ್ ಮಾಡ್ತಾಯಿಲ್ಲ. ಒಂದನೇ ಪ್ರಾಬ್ಲಮ್ ಅಂದರೆ ಇಂಡಕ್ಟರ್ ಕೆಪಾಸಿಟ್ರನ್ನು ಯೂಸ್ ಮಾಡ್ತಾಯಿದ್ದೀವಿ. ಎರಡನೇದೇನು ಪ್ರಾಬ್ಲಮ್ ಅಂದರೆ ನಾವು ಈ ವಿ ಮತ್ತು ಐಯನ್ನು ಯಾವ್ದು ತಗೋಬೇಕು ಅನ್ನುವಂಥದ್ದು. ಅಂದರೆ ಯಾವುದು ಪೀಕ್ ವೋಲ್ಟೇಜ್ ತಗೋಬೇಕಾ, ಇನ್ಸ್ಟಂಟೇನಿಯಸ್ ತಗೋಬೇಕಾ, ಅಥವಾ ಎವರೇಜ್ ತಗೋಬೇಕಾ, RMS ತಗೋಬೇಕಾ ಅಂತೇಳಿ. ಸೊ ಆ್ಯಕ್ಚುಲಿ ನಮಗೆ ಡಿ ಸಿ ಈಕ್ವಲೆಂಟ್ ಬರಬೇಕಂದ್ರೆ RMS ವ್ಯಾಲ್ಯೂನ್ನು ತಗೋಬೇಕು. ಅದಕ್ಕೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಮು, ಒಂದು ರೆಜಿಸ್ಟ್ರಲ್ಲಿ ಹೋಗುವಾಗ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಪೇಸ್. ಅಲ್ಲಿ ಪೇಸ್ ಡಿಫ್ರೆನ್ಸ್ ಇರೋದಿಲ್ಲ ಕರೆಂಟ್ ಮತ್ತು ವೋಲ್ಟೇಜಿಗೆ. ಬಟ್ ನೀವು ಇಂಡಕ್ಟರ್ ಅಥವಾ ಕೆಪಾಸಿಟರು ಅಥವಾ RLC ಅಥವಾ LCR ಸರ್ಕ್ಯೂಟ್, ಸೀರೀಸ್ ಸರ್ಕ್ಯೂಟು ಇದನ್ನೆಲ್ಲ ನೋಡಿದಾಗ ಪೇಸ್ ಡಿಫ್ರೆನ್ಸ್ ಇರ್ತದಲ್ಲಿ. ಸೊ ಪೇಸ್ ಡಿಫ್ರೆನ್ಸ್ ಇದ್ದಾಗ ಏನು ಮಾಡಬೇಕು ಅದನ್ನು ಇವತ್ತು ಡಿಸ್ಕಸ್ ಮಾಡುವ. ಆಮೇಲೆ ಲಾಸ್ಟಲ್ಲಿ ಎಲ್ ಸಿ ಆಸಿಲೇಷನ್ ಅನ್ನೋದು ಏನು ಮತ್ತು ಒಂದು ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡುವ. ಓಕೆ, ನಾವೀಗ ಪವರ್ ಇನ್ ಎ ಸಿ ಸರ್ಕ್ಯೂಟನ್ನು ಸ್ಟಾರ್ಟ್ ಮಾಡುವ. ಸೊ ಇಲ್ಲಿ ನಾವು ಪವರನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಅದು ಎ ಸಿ ಸರ್ಕ್ಯೂಟಲ್ಲಿ, ಅಂದರೆ ಸೋರ್ಸ್ ಏನಾಗಿದೆ, ಎ ಸಿ ವೋಲ್ಟೇಜ್ ಇದೆ. ಸೊ ಹಾಗಾಗಿ ನಾವು ಪಿ ಅಂತ ಒಂದು ಪವರ್ ಅಂತ ತಗೊಂಡ್ರೆ, ಸೊ ಇನ್ಸ್ಟಂಟೇನಿಯಸ್ ಪವರ್ ನೋಡಿ, ವರ್ಡ್ ನೋಡಿ, ಇನ್ಸ್ಟಂಟೇನಿಯಸ್ ಪವರ್ ಅಂದರೆ ಸೊ ಯಾವುದೋ ಒಂದು ಇನ್ಸ್ಟಂಟಲ್ಲಿ ನೀವು ಟಿ ವ್ಯಾಲ್ಯೂನ ಹಾಕ್ತೀರಿ, ಆ ಒಂದು ಟೈಮಲ್ಲಿ ಪವರ್ ಎಷ್ಟಿದೆ ಅಥವಾ ಪವರ್ ಎಷ್ಟು ಡಿಸಿಪೇಟ್ ಆಗ್ತಾ ಇದೆ ಆ ಸರ್ಕ್ಯೂಟಲ್ಲಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕೆಂದರೆ ನಮ್ಮ ಹತ್ರ ಇರೋದು ಇನ್ಸ್ಟಂಟ್ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ಇನ್ಸ್ಟಂಟ್ ವ್ಯಾಲ್ಯೂ ಆಫ್ ವೋಲ್ಟೇಜ್. ಸೊ ಹಾಗಾಗಿ ಆ್ಯಸ್ ಯೂಸ್ವಲ್ ನಾವು ಪವರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ V × I ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ, V ಅನ್ನೋದು Vm sin ωt, I ಅನ್ನೋದು ಇನ್ಸ್ಟಂಟ್ ವ್ಯಾಲ್ಯೂ ಆಫ್ I = Im sin ωt + ϕ. ಸೊ ಈ ϕ ಯಾಕೆ ಬೇಕು ಅಂದರೆ, ಈಗಾಗಲೇ ಹೇಳಿದ್ನಲ್ಲ ನಾನು ನಿಮಗೆ, ಕೆಲವು ಸರ್ಕ್ಯೂಟ್ಗಳಲ್ಲಿ ಪೇಸ್ ಡಿಫ್ರೆನ್ಸ್ ಇರುತ್ತೆ. ಇನ್ನು ರೆಜಿಸ್ಟರ್ ಅಂದಾಗ 0 ಪೇಸ್ ಡಿಫ್ರೆನ್ಸ್ ಇಲ್ಲ ಅನ್ನೋದಾಗಿರ್ಬೋದು. ಬಟ್ ನಾವು ರೆಜಿಸ್ಟರ್ ಒಂದೇ ನೋಡ್ತಾ ಇಲ್ಲ, ಇದು ಕೆಪಾಸಿಟರ್ ಇರ್ಬೋದು, ಇಂಡಕ್ಟರ್ ಇರ್ಬೋದು. ಸೊ ಹಾಗಾಗಿ ನಾವೇನು ಮಾಡಬೇಕು ಕೇಳಿದರೆ, ಈ ಒಂದು 5 ವ್ಯಾಲ್ಯೂವನ್ನು ನಾವು ಕ್ಯಾರಿ ಮಾಡಬೇಕಾಗತ್ತೆ. ಸೊ 5 ಅನ್ನೋದೇನು ಹಾಗಾದರೆ, ಪೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಸೋರ್ಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಇವೆರಡರ ಮಧ್ಯೆ ಇರುವಂಥ ಫೇಸ್ ಡಿಫ್ರೆನ್ಸನ್ನು ನಾವು 5 ಅಂತ ತಗೊಂಡಿದ್ವಿ. ಇಲ್ಲಿ Vm ಅನ್ನೋದು ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜು, Im ಅನ್ನೋದು ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಹಾಗಾಗಿ ನಾವೇನು ಮಾಡುವ ಕೇಳಿದರೆ, ಈ Vm ಮತ್ತು Im ಅನ್ನು ಹೊರಗಡೆ ಇಟ್ಕೊಂಡ್ಬಿಡೋಣ. ಇಲ್ಲಿ ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ. ಅಂದರೆ ಏನಿಲ್ಲ, ಈ ಕಡೆಗೆ ಯಾವುದು sin ωt + ϕ ಈ ಕಡೆ ಇಟ್ಕೊಂಡಿದ್ದೀನಿ, sin ωt ಅನ್ನು ಆಚೆ ಇಟ್ಕೊಂಡೆ. ಈಗ ನಾವೇನು ಮಾಡಬೇಕಂದ್ರೆ, ಈ ಒಂದು RMS ವ್ಯಾಲ್ಯೂ ಕನ್ವರ್ಟ್ ಮಾಡೋಕ್ಕಾಗತ್ತಾ ಅನ್ನೋದು ನೋಡಬೇಕು ಒಂದನೇದಾಗಿ. ಎರಡನೇದಾಗಿ ಈ 5 ಅನ್ನು ಸಪ್ರೇಟ್ ಮಾಡಬೇಕು. ಸೊ ಹಾಗಾಗಿ ಒಂದಿಷ್ಟು ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡೋಣ. ಸೊ ಆಲ್ರೆಡಿ ಈ ಒಂದು ಎಕ್ಸ್ಪ್ರೆಷನ್, ಟ್ರಿಗೊನೋಮೆಟ್ರಿ ಎಕ್ಸ್ಪ್ರೆಷನ್, cos A - cos B = -2 times sin A + B/2 sin A - B/2. ಇದು ನಿಮಗೆ ಫ್ಯಾಮಿಲಿಯರ್ ಒಂದು ಎಕ್ಸ್ಪ್ರೆಷನ್ ಅಲ್ವಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತಲೂ ಹೇಳ್ತಾರಲ್ವ. ಸೊ ಅಲ್ಲಿ C ಮತ್ತು D ಅಂತ ತಗೊಂಡು ನೀವು ಮಾಡಿರ್ತೀರಿ ಅದನ್ನು. ಸೊ ಈ ಒಂದು ಎಕ್ಸ್ಪ್ರೆಷನನ್ನು ನಾವು ಹೇಗೆ ಯೂಸ್ ಮಾಡುವ ಅಂದರೆ, ನಮಗಿಲ್ಲಿ ಮೈನಸ್ ಬೇಡ. ಯಾಕೆಂದರೆ ನಮ್ಗೆ ಈ ಫಾರ್ಮ್ ಇದೆ ನೋಡಿ, sin A + B ಅಥವಾ ಏನಾದ್ರು ಮಾಡಲಿಕ್ಕಾಗತ್ತಾ ಅಂತ ನೋಡ್ಬೇಕು ನಾವಿಲ್ಲಿ. ಇದಕ್ಕೆ ಈ ಸೈಡನ್ನು, ರೈಟ್ ಸೈಡನ್ನು ಸಬ್ಸ್ಟಿಟ್ಯೂಟ್ ಮಾಡೋ ಹಾಗೆ ಆಗಬೇಕು ನಮಗೆ. ಸೊ ಅದಕ್ಕೆ ಈ -2 ಅನ್ನು ಆಚೆ ತಗೊಂಡು ಹೋಗ್ಬಿಡೋಣ. ನಮ್ಗೆ ಉಳಿಯೋದೇನು ಕೇಳಿದರೆ, sin A + B/2 × sin A - B/2 ಈ ಕಡೆ ಉಳಿದಿರೋದು. ಸೊ 2 ಆಚೆ ಹೋದ್ರಿಂದ 1/2 ಆಯಿತು. ಮೈನಸ್ಸು ಕೂಡ ಆಚೆ ತಗೊಂಡೋಗಿ, ಸೊ cos B - cos A ಅಂತ ಆಯಿತು. ಕರೆಕ್ಟಾ? ಅಂದರೆ ಮೈನಸ್ಸನ್ನು ಇಲ್ಲಿಂದ ಮೈನಸ್ ಕಾಮನಾಗಿ ತೆಗೆದ್ರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಹಾಗೂ ನೀವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದರೆ, ಎ ವ್ಯಾಲ್ಯೂವನ್ನು 2ωt + ϕ ಅಂತ ಸಬ್ಸ್ಟಿಟ್ಯೂಟ್ ಮಾಡುವ. ωt + ϕ ಇತ್ತಲ್ವ.
ನಾವು ಅದನ್ನು 2 ಒಮೆಗಾ ಟಿ ಪ್ಲಸ್ ಫೈ ಅಂತ ಸಬ್ಸ್ಟಿಟ್ಯೂಟ್ ಮಾಡುವ, ಬಿ ವ್ಯಾಲ್ಯೂವನ್ನು 5 ಅಂತ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಏನಾಗುತ್ತೆ ನೋಡಿ, ನಾನು ಇದೇ ಎಕ್ಸ್ಪ್ರೆಷನ್ನಲ್ಲಿ ಎ ವ್ಯಾಲ್ಯೂವನ್ನು 2 ಒಮೆಗಾ ಟಿ ಪ್ಲಸ್ ಫೈ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಪ್ಲಸ್ 5 ಇದೆ ಆಲ್ರೆಡಿ. ಇಲ್ಲಿ ಏನಾಯ್ತದು, ಎ ಪ್ಲಸ್ ಬಿ ನೋಡಿ, ಎ ಪ್ಲಸ್ ಬಿ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಎ 2 ಒಮೆಗಾ ಟಿ ಪ್ಲಸ್ ಫೈ, ಬಿ ಅನ್ನು 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಸೊ ಇದು ನೋಡಿ ಸಿಂಪ್ಲಿಫೈ ಮಾಡಿ ನೋಡಿ, 2 ಒಮೆಗಾ ಟಿ ಪ್ಲಸ್ 2 5, 2 ಕಾಮನ್ ತಗೊಂಡ್ರೆ ಹೊರಟೋಗುತ್ತೆ, ಒಮೆಗಾ ಟಿ ಪ್ಲಸ್ 5 ಉಳ್ಕೊಳ್ಳುತ್ತೆ. ಅಂದರೆ ಎಕ್ಸ್ಪ್ರೆಷನ್ನಲ್ಲಿ ಏನೂ ನಾವು ಅದರ ಒರಿಜಿನಲಿಟಿಯನ್ನು ಡಿಸ್ಟರ್ಬ್ ಮಾಡದೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲೇನು ಕೇಳಿದ್ರೆ, ಸೈನ್ 2 ಒಮೆಗಾ ಟಿ ಪ್ಲಸ್ 5 ಅನ್ನೋದು ಎ ವ್ಯಾಲ್ಯೂ ಮೈನಸ್ ಬಿ ವ್ಯಾಲ್ಯೂ 5. ಇಲ್ಲಿ ಕೂಡ ನೋಡಿ -5 ಪ್ಲಸ್ 5 ಹೊರಟೋದ್ರೆ 2 ಒಮೆಗಾ ಟಿ ಬೈ 2 ಒಮೆಗಾ ಟಿ ಅಂದರೆ ಸೈನ್ ಒಮೆಗಾ ಟಿ ಉಳ್ಕೊಳ್ಳುತ್ತೆ. ಸೊ ಈ ಒಂದು ಎ ಪ್ಲಸ್ ಬಿ ಬೈ 2 ಎ ಮೈನಸ್ ಬಿ ಬೈ 2 ಫಾರ್ಮಲ್ಲಿ ಬರೆದಿದ್ದೀವಿ. ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ ಈ ಎಕ್ಸ್ಪ್ರೆಷನ್ ಅನುಗುಣವಾಗಿ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಂದರೆ 1/2 ಕಾಸ್ ಬಿ ಮೈನಸ್ ಕಾಸ್ ಎ ಇದೆಯಲ್ಲ, ಸೊ ಅಲ್ಲಿ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹೀಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು ನಮಗೆ, ಪಿ ಈಸ್ ಈಕ್ವಲ್ ಟು ವಿ ಎಮ್ ಐ ಎಮ್, ಇದು ಆಲ್ರೆಡಿ ಕಾನ್ಸ್ಟೆಂಟ್ ಅಂತ ಹಾಗೆ ಇಟ್ಕೊಂಡು ಬಂದಿದ್ದೀವಿ ನಾವು. ಕಾಸ್ ಬಿ, ಬಿ ಅಂದರೆ ಏನು, 5 ಇದೆ, ಕಾಸ್ ಬಿ ಕಾಸ್ 5 ಮೈನಸ್ ಎ ಅಂದರೆ ಏನಿದೆ, ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಅಂತ ಬಂತು. ಈ ಎಕ್ಸ್ಪ್ರೆಷನ್ ನೋಟ್ ಮಾಡ್ಕೊಳ್ಳಿ. ಸೊ ಪವರನ್ನು ನಾವು ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ. ಇದು ಯಾವ್ದು ಪವರ್, ಇದು ಇನ್ಸ್ಟಂಟೇನಿಯಸ್ ಪವರ್. ಸೊ ವಿ ಎಮ್ ಅನ್ನೋದು ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜು, ಐ ಎಮ್ ಅನ್ನೋದು ಪೀಕ್ ವ್ಯಾಲ್ಯೂ ಆಫ್ ಕರೆಂಟು. ಸೊ ಕಾಸ್ 5 ಅನ್ನೋದು ನೋಡಿ, ಈ ಎಕ್ಸ್ಪ್ರೆಷನ್ ನೋಡಿ, ಇದರಲ್ಲಿ ಟೈಮ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವುದೂ ಇಲ್ಲ. ಸೊ ಕಾಸ್ 5 ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸರ್ಕ್ಯೂಟ್. ಬಟ್ ಇಲ್ಲಿ ನೋಡಿ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಇದೆ. ಓಕೆ, ಸೊ ನಮಗೆ ಇದರ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ಬೇಕು. ಯಾವಾಗ ನೀವು ಒಂದು ಕಂಪ್ಲೀಟ್ ಸೈಕಲನ್ನು ತಗೋತೀರಿ, ಒಂದು ಸೈಕಲ್ ಅಂದರೆ ಏನು, ಒಂದು ವೇವ್, ಕಂಪ್ಲೀಟ್ ವೇವನ್ನು ತಗೊಂಡ್ರಿ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಈ ಒಂದು ಕಾಸ್ 2 ಒಮೆಗಾ ಟಿ ಪ್ಲಸ್ 5 ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ನೋಡ್ಬೇಕು ನಾವು. ಈಗ ನಾವೇನು ಮಾಡುವ ಅಂದರೆ ಈ ಎಕ್ಸ್ಪ್ರೆಷನ್ ನೋಟ್ ಮಾಡ್ಕೊಂಡ್ರೆ, ಪಿ ಈಸ್ ಈಕ್ವಲ್ ಟು ವಿ ಎಮ್ ಐ ಎಮ್ ಬೈ 2 ಕಾಸ್ 5 ಮೈನಸ್ ಕಾಸ್ 2 ಒಮೆಗಾ ಟಿ ಪ್ಲಸ್ 5. ಓಕೆ, ನಾವು ಮುಂದಕ್ಕೆ ಹೋಗುವ. ಈಗ ನೋಡಿ, ಫಾರ್ ಎವರೇಜ್ ಪವರ್ ಓವರ್ ಎ ಸೈಕಲ್, ಸೈಕಲ್ ಅಂದರೆ ಅರ್ಥ ಏನು, ಒನ್ ಕಂಪ್ಲೀಟ್ ವೇವ್ ಅಂದರೆ 0 ಟು ಟಿ, ಕ್ಯಾಪಿಟಲ್ ಟಿ ಟೈಮ್ ಪೀರಿಯಡ್ ಅಲ್ವಾ, ಆರ್ 0 ಟು 2π. ಸೊ ಒಂದು ಕಂಪ್ಲೀಟ್ ಸೈಕಲಲ್ಲಿ ಏನಾಗುತ್ತೆ ಕೇಳಿದ್ರೆ ಇದ್ರ ವ್ಯಾಲ್ಯೂ 0 ಆಗುತ್ತೆ ಅನ್ನುವಂಥದ್ದು. ಸೊ ನಿಮಗಿದು ನೀವು ಒಪ್ಕೋತೀರಿ ಇದನ್ನು, ಕರೆಕ್ಟ್ ಅಂದ್ಬಿಟ್ರೆ ಇಲ್ಲಿಗೆ ಮುಗೀತು, ನೀವು ಮುಂದಿನ ಸ್ಟೆಪ್ಗಳನ್ನು ಸ್ಕಿಪ್ ಮಾಡ್ಬೋದು. ಅಂದರೆ ನಾನು ಹೇಳೋದು ಯಾಕೆ ಅಂದರೆ, ಸೊ ಇಲ್ಲ ಅದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬಂದರೆ ನಾವು ಅದನ್ನು ನೋಡ್ತಾ ಹೋಗೋಣ. ಈಗ ಸೊ ನಾವು ಒಂದು ಕಂಪ್ಲೀಟ್ ಸೈಕಲ್ಲಿಗೆ ನೋಡಬೇಕಲ್ವ, ಅಂದರೆ 0ದಿಂದ ಟಿವರೆಗೆ. ಇದು ನಾವು ಇನ್ಸ್ಟಂಟೇನಿಯಸ್ ಪವರನ್ನು ನೋಡಿದ್ದೀವಿ. ಸೊ ಇದರಲ್ಲಿ ನಮ್ಮ 0ದಿಂದ ಟಿವರೆಗೆ ವ್ಯಾಲ್ಯೂಸ್ ಏನಾಗುತ್ತೆ ಅನ್ನೋದು ಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ ಇದು 0 ಇರುತ್ತೆ ಅಂಥೇಳಿ. ಓಕೆ, ನಾವು ಅದನ್ನು ಚೆಕ್ ಮಾಡುವ ಈಗ. ಸೊ ನೋಡಿ, 0 ಟು ಟಿ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಇಂಟು ಡಿ ಟಿ ಇದೆ. ಇದನ್ನು ಇಂಟಿಗ್ರೇಟ್ ಮಾಡಬೇಕು ಮತ್ತು ಲಿಮಿಟ್ ವ್ಯಾಲ್ಯೂಗಳನ್ನು ಹಾಕಬೇಕು ನಾವು. ಸೊ ಅದು 0 ಬರುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ಇಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡಿಬಿಡ್ಬೋದು. ಏನಾಗುತ್ತೆ ಅದು, ಸೈನ್ ಅಲ್ವಾ 2 ಒಮೆಗಾ ಟಿ ಪ್ಲಸ್ 5 ಡಿವೈಡ್ ಬೈ 2 ಒಮೆಗಾ ಬಂದುಬಿಡುತ್ತೆ ನಮಗೆ. ಬಟ್ ಆ ಒಟ್ಟಿಗೆ ಉಳಿತು ನೋಡಿ, ಒಮೆಗಾ ಟಿ ಮತ್ತು 5 ಒಟ್ಟಿಗೆ ಇರುತ್ತೆ ನಮಗೆ. ನಮಗೆ ಈ ಟಿ ಮತ್ತು 5 ಸಪ್ರೇಟ್ ಆಗಬೇಕು, ಟೈಮ್ ಡಿಪೆಂಡೆಂಟ್ ಬೇರೆ ಆಗಬೇಕು, ಇದು ಬೇರೆ ಆಗಬೇಕು. ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಈ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಈ ಫಾರ್ಮುಲಾ ಯೂಸ್ ಮಾಡೋಣ. ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಪ್ರಕಾರ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತ ಯೂಸ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಯಿತು ನೋಡಿ, ಇಂಟಿಗ್ರೇಟ್ ಮಾಡಬೇಕು ನಾವು ಎಲ್ಲಿಂದ, ಒಂದು ಕಂಪ್ಲೀಟ್ ಸೈಕಲ್ ಅಲ್ವಾ, 0ಇಂದ ಟೈಮ್ ಪೀರಿಯಡ್. ಕಂಪ್ಲೀಟ್ ಸೈಕಲ್ ಅಂದರೆ ಒಂದು ಟೈಮ್ ಪೀರಿಯಡ್ ಟಿವರೆಗೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಕಾಸ್ 2 ಒಮೆಗಾ ಟಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ 2 ಒಮೆಗಾ ಟಿ ಸೈನ್ ಬಿ ಡಿ ಟಿ ವಿತ್ ರಿಸ್ಪೆಕ್ಟ್ ಟು ಟೈಮ್ ಅಲ್ವಾ ನಾವು ನೋಡ್ತಾ ಇರೋದು. ಓಕೆ, ಇಲ್ಲಿ ಈ ಕಾಸ್ 5 ಈಗ ನೋಡಿ, ಈಗ ಈ ಕಾಸ್ 5 ಮತ್ತು ಇಲ್ಲಿರುವ ಸೈನ್ 5 ಕಾನ್ಸ್ಟೆಂಟ್, ಅದು ನೀವು ಅದನ್ನು ಹೊರಗಡೆ ಇಟ್ಕೋಬೋದು, ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ ಅದು. ಸೊ ಇಂಟಿಗ್ರೇಟ್ ಮಾಡಬೇಕಾಗಿರೋದು ಯಾವುದನ್ನು, ಕಾಸ್ 2 ಒಮೆಗಾ ಟಿ ಮತ್ತು ಸೈನ್ 2 ಒಮೆಗಾ ಟಿಯನ್ನು ನಾವು ಇಂಟಿಗ್ರೇಟ್ ಮಾಡಿ ಲಿಮಿಟ್ ವ್ಯಾಲ್ಯೂ ಹಾಕಿ ಚೆಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡುವ ನಾವು ಅಂದರೆ, ಈಗಾಗಲೇ ಹೇಳಿದಾಗೆ ಕಾಸ್ 5 ಹೊರಗಡೆ ಇಟ್ಕೊಂಬಿಡೋಣ. 0 ಟು ಟಿ ಕಾಸ್ 2 ಒಮೆಗಾ ಟಿ ಡಿ ಟಿ ಇದನ್ನು ನಾವು ಇಂಟಿಗ್ರೇಟ್ ಮಾಡೋಣ. ಮತ್ತು ಇಲ್ಲೂ ಕೂಡ
ಮೈನಸ್ ಇದೆ ಮಧ್ಯದಲ್ಲಿ, sin phi ಹೊರಗಡೆ ಇಟ್ಕೊಂಡಿದ್ದೀವಿ. ಇದನ್ನು ಇಂಟಿಗ್ರೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇಂಟಿಗ್ರೇಟ್ ಮಾಡಿದಾಗ ಏನಾಯಿತು ನೋಡಿ. ಸೊ ಕಾಸ್ ಫೈ ಆಲ್ರೆಡಿ ನಾವು ಹೊರಗೆ ಇಟ್ಕೊಂಡಿದ್ದೀವಿ. ಕಾಸ್ ಟು ಒಮೆಗಾ ಟಿ ಅನ್ನು ನೀವು ಇಂಟಿಗ್ರೇಟ್ ಮಾಡಿದರೆ ಸೈನ್ ಟು ಒಮೆಗಾ ಟಿ ಡಿವೈಡ್ ಬೈ 2 ಒಮೆಗಾ. ಸೊ ಇವಾಗ ಇಂಟಿಗ್ರೇಷನ್ ಗೊತ್ತಿದೆ ನಿಮಗೆ. ಸೊ 2 ಒಮೆಗಾ ಅನ್ನೋದು ಒಂದು ಕೋಯಿಫಿಷಿಯೆಂಟು ಟಿ ಜೊತೆಗಿರುವಂಥದ್ದು ಕಾನ್ಸ್ಟೆಂಟು, ಅದನ್ನು ಹೊರಗಡೆ ತಂದ್ವಿ ನಾವು, ಡಿನಾಮಿನೇಟರ್ ಬರುತ್ತೆ. ಸೊ ಅದನ್ನು ಇಲ್ಲಿ ತಂದು ಹೊರಗಡೆ ಇಟ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲೂ ಕೂಡ ಮೈನಸ್ ಸೈನ್ ಫೈ ಬೈ 2 ಒಮೆಗಾ. ಆಲ್ರೆಡಿ 2 ಒಮೆಗಾ ಎಲ್ಲಿಂದ ಬಂತು ಇದು ನೋಡಿ. ಸೈನ್ 2 ಒಮೆಗಾ ಟಿಯನ್ನು ನೀವು ಇಂಟಿಗ್ರೇಟ್ ಮಾಡಿದರೆ ಮೈನಸ್ ಕಾಸ್ 2 ಒಮೆಗಾ ಟಿ ಮೈನಸ್ ಕಾಸ್ 2 ಒಮೆಗಾ ಟಿ ಡಿವೈಡ್ ಬೈ 2 ಒಮೆಗಾ. ಸೊ ಆ 2 ಒಮೆಗಾನ ಹೊರಗಡೆ ಇಟ್ಕೊಂಡಿದ್ದೀವಿ. ಸೊ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ನಾವು ಮೈನಸನ್ನು ಹೊರಗಡೆ ಕಾಮನ್ ತೆಗೆದ್ರೆ ಪ್ಲಸ್ ಆಗುತ್ತೆ ಅದು. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಏನಾಯಿತು ಕೇಳಿದರೆ ಈ ರೀತಿ ಮಧ್ಯೆ ನೋಡಿ ಪ್ಲಸ್ ಅಂತ ಬಂದಿದೆ. ಸೊ ಕಾಸ್ ಫೈ ಬೈ 2 ಒಮೆಗಾ ಈ ಒಂದು ಟರ್ಮು ಕಾಸ್ ಫೈ ಬೈ 2 ಒಮೆಗಾ ಸೈನ್ 2 ಒಮೆಗಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಒಮೆಗಾ ವ್ಯಾಲ್ಯೂ 2 ಪೈ ಬೈ ಟಿ ತುಂಬ ಸಾರಿ ಯೂಸ್ ಮಾಡಿದ್ದೀರಿ ಇದನ್ನು. ಒಮೆಗಾ ಇಸ್ 2 ಪೈ ಬೈ ಟಿ ಟೈಮ್ ಪೀರಿಯಡ್ ಇದು ಇಂಟು ಟಿ ಟಿ ಯಾಕೆ ಬಂತು ಅಂತ ಗೊತ್ತಾಯ್ತಲ್ವ. ಸೊ ಟಿ ಅನ್ನೋದು ಅಪ್ಪರ್ ಲಿಮಿಟ್ನ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ನಾವು, ಕ್ಯಾಪಿಟಲ್ ಟಿ ಟೈಮ್ ಪೀರಿಯಡ್ ಮೈನಸ್. ಸೊ ಜೀರೋವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿ ಟಿ ಇರೋ ಜಾಗದಲ್ಲಿ. ಸೊ 0 ಇಂಟು ಎನಿಥಿಂಗ್ ಇಸ್ 0, ದರ್ಫೋರ್ ಸೈನ್ 0. ಕ್ಲಿಯರ್ ಆಯ್ತಾ ಇಲ್ಲಿ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. ಇದು ಸೈನ್ ಫೈ ಬೈ 2 ಒಮೆಗಾ ಹೊರಗಡೆ ಇದೆ. ಕಾಸ್ 2 ಇಂಟು ಇದು ಒಮೆಗಾ 2 ಪೈ ಬೈ ಟಿ, ಒಮೆಗಾ ಅನ್ನ ವ್ಯಾಲ್ಯೂ 2 ಪೈ ಬೈ ಟಿ, ಸ್ಮಾಲ್ ಟಿ ಇದೆಯಲ್ಲ ಇದನ್ನು ಕ್ಯಾಪಿಟಲ್ ಟಿ ಅಂತ ಹಾಕಿ, ಅಂದರೆ ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಮೈನಸ್ ಕಾಸ್ 0 ಲೋವರ್ ಲಿಮಿಟನ್ನು ಹಾಕಿದ್ರಿ ನೀವು. ಈಗ ಏನಾಗುತ್ತೆ ಇದ್ರ ವ್ಯಾಲ್ಯೂಸ್ ನೋಡಿ. ಸೊ ಕಾಸ್ ಫೈ ಬೈ 2 ಒಮೆಗಾ ಹಾಗೆ ಇರುತ್ತೆ. ಇಲ್ಲೇನಾಯಿತು ಟಿ ಕ್ಯಾನ್ಸಲ್ ಆಯಿತು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರುವಂಥದ್ದು. ಸೈನ್ 4 ಫೈ ನೋಡಿ, ಸೈನ್ 2 ಫೈ 4 ಫೈ 6 ಫೈ ಇವೆಲ್ಲ ಏನಾಗುತ್ತೆ 0 ಆಗುತ್ತೆ. ಹಾಗೆಯೇ ಸೈನ್ 0 ಪ್ಲಸ್ ಸೈನ್ ಫೈ ಡಿವೈಡ್ ಬೈ 2 ಒಮೆಗಾ, ಸೈನ್ ಫೈ ಡಿವೈಡ್ ಬೈ 2 ಒಮೆಗಾ. ಇಲ್ಲೇನಾಯಿತು ನೋಡಿ, ಕಾಸ್ ಈ ಟಿ ಕ್ಯಾನ್ಸಲ್ ಆಗಿದೆ, ಕಾಸ್ 4 ಫೈ ಈಗ ನೋಡಿ, ಕಾಸ್ 2 ಫೈ ಅಂದರೆ 360 ಡಿಗ್ರಿ ಅಂದರೆ 1 ಬರುತ್ತೆ. ಸೊ 4 ಫೈ ಅದು ಕೂಡ 1 ಬರುತ್ತೆ. ಹಾಗಾಗಿ ಏನಾಯಿತು 1 ಬಂತು ಇಲ್ಲಿ, ಮೈನಸ್ ಕಾಸ್ 0 ಇಸ್ 1. ಸೊ ಏನು ನೋಡಿ ಇದು 0 ಇಂಟು ದಿಸ್ ಟರ್ಮ್ ಬಿಕಮ್ಸ್ 0 ಪ್ಲಸ್ 1 ಮೈನಸ್ 1 is 0. ಸೊ 1 ಮೈನಸ್ 1 is 0 ಇಂಟು ದಿಸ್ ಟರ್ಮ್ ಇಸ್ 0. ಸೊ ಫೈನಲಿ 0. ಅಂದರೆ ನಾವು ಏನಂದಿದ್ವಿ, ಫಾರ್ ಎ ಎವರೇಜ್ ಪವರ್ ಓವರ್ ಎ ಸೈಕಲ್ ದಿಸ್ ಟರ್ಮ್ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಇದೆಯಲ್ಲ, ಈ ಟರ್ಮ್ ಏನಾಗುತ್ತೆ ಒಂದು ಕಂಪ್ಲೀಟ್ ಸೈಕಲಲ್ಲಿ 0 ಆಗಿಬಿಡುತ್ತೆ ಅನ್ನೋದು. ಸೊ ಆಲ್ರೆಡಿ ನೀವು ಆ ಎಕ್ಸ್ಪ್ರೆಷನನ್ನು ನೋಟ್ ಮಾಡ್ಕೊಂಡಿದ್ದೀರಿ, ಇದ್ರ ಹಿಂದಿನ ಎಕ್ಸ್ಪ್ರೆಷನ್ನು ಅಲ್ವಾ. ವಿ ಎಮ್ ಐ ಎಮ್ ಆ್ಯಂಡ್ ಕಾಸ್ ಫೈ ಮೈನಸ್ ದಿಸ್ ಒನ್ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಬಂದಿತ್ತಲ್ವ. ಸೊ ಆ ಎಕ್ಸ್ಪ್ರೆಷನನ್ನು ನೆನಪಿದೆ ನಿಮಗೆ ಅನ್ಕೋತೀನಿ. ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಈಗ ನಮಗೆ ಪವರ್ನ ಎಕ್ಸ್ಪ್ರೆಷನ್ನಲ್ಲಿ ಉಳ್ಕೊಂಡಿರೋದು ಕಾಸ್ ಫೈ ಮಾತ್ರ. ಸೊ ಅಲ್ಲಿ 2 ಡಿವೈಡ್ ಇತ್ತು, 1/2 ಬಂದಿತ್ತಲ್ಲ ಫಾರ್ಮುಲಾದಲ್ಲಿ, 2 ಡಿವೈಡ್ ಇತ್ತು. ಪಿ ಇಸ್ ಈಕ್ವಲ್ ಟು ವಿ ಎಮ್ ಐ ಎಮ್ ಬೈ 2 ಕಾಸ್ ಫೈ. ಈ ಪವರಿಗೆ ಇನ್ಸ್ಟಂಟೇನಿಯಸ್ ಪವರಲ್ಲಿ ನಾವು ಒಂದು ಕಂಪ್ಲೀಟ್ ಸೈಕಲಿಗೆ ನೋಡ್ತಾ ಹೋದರೆ, ಒಂದು ಕಂಪ್ಲೀಟ್ ಸೈಕಲಲ್ಲಿ ನೋಡಿದಾಗ ನಮ್ಗೆ ಉಳ್ಕೊಂಡಿರೋದು ಇಷ್ಟೇ. ನಾವೇನು ಮಾಡುವ ಅಂದರೆ ಈ 2 ಅನ್ನು ಈ ರೀತಿ ಬರೆಯೋಣ, √2 ಇಂಟು √2 ಅಂತೇಳಿ. ಯಾಕೆ ಅಂದರೆ ನಮಗೊಂದು ಬೆನಿಫಿಟ್ ಇದೆ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ ದಿಸ್ ವಿ ಎಮ್ ಬೈ √2 ಅಂದರೆ ಆರ್ ಎಮ್ ಎಸ್ ವ್ಯಾಲ್ಯೂ, ಐ ಎಮ್ ಬೈ √2 ಅಂದರೆ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಹಾಗಾಗಿ ನಾವು ನೋಡಿ ಇಲ್ಲಿ ವಿ ಆರ್ ಎಮ್ ಎಸ್ ಈಕ್ವಲ್ಸ್ ಟು ಡಿನೋಟೆಡ್ ಬೈ ವಿ ಅಂದರೆ ಡಿ ಸಿ ಈಕ್ವಲೆಂಟ್. ಆರ್ ಎಮ್ ಎಸ್ ಅನ್ನೋದೇನು ಡಿ ಸಿ ಈಕ್ವಲೆಂಟ್. ಸೊ ಹಾಗಾಗಿ ನಾವು ವಿ ಎಮ್ ಬೈ √2 ಇರೋ ಜಾಗದಲ್ಲಿ ವಿ ಅಂತ ಬರಿಬೋದು. ಹಾಗೆಯೇ ಐ ಆರ್ ಎಮ್ ಎಸ್ ಏನಾಗುತ್ತೆ, ಡಿ ಸಿ ಈಕ್ವಲೆಂಟ್ ಆಫ್ ಕರೆಂಟ್, ದಟ್ ಈಸ್ ಐ ಎಮ್ ಬೈ √2. ಹಾಗಾಗಿ ಈ ಜಾಗದಲ್ಲಿ ವಿ ಎಮ್ ಬೈ √2 ಐ ಎಮ್ ಬೈ √2 ಇರೋ ಜಾಗದಲ್ಲಿ ವಿ ಆ್ಯಂಡ್ ಐ ಅಂತ ಬರಿಬೋದು. ಈಗ ನೋಡಿ ಈ ಪವರ್ ಏನಾಯಿತು ಕೇಳಿದ್ರೆ ಆರ್ ಎಮ್ ಎಸ್ ವ್ಯಾಲ್ಯೂಸಲ್ಲಿ ಬಂದ್ಬಿಡ್ತು ಪವರ್. ನೀವು ಕಂಪ್ಲೀಟ್ ಸೈಕಲನ್ನೇ ನೋಡ್ತಾ ಇದ್ದೀರಿ, ಬಟ್ ಸೊ ನಮಗೀಗ ಆ ಪವರ್ ಡಿಸಿಪೇಟೆಡ್ ಅನ್ನೋದೇನಿದೆ, ದಿಸ್ ಇಸ್ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಕಾಸ್ ಫೈ. ಗೊತ್ತಾಯ್ತಲ್ವ ಇಲ್ಲಿವರೆಗೆ. ಸೊ ಈಗ ನೋಡಿ ಇದು ಡಿ ಸಿ ಒಂದು
ಫಾರ್ಮಲ್ಲಿ ನಾನು ವಿ ಮತ್ತು ಐ ಅನ್ನು ಇಲ್ಲಿ ಬರೆದಿದ್ದೇನೆ. ಈಗ ವಿ ಇಸ್ ಈಕ್ವಲ್ ಟು ಐ ಆರ್ ಆ್ಯಂಡ್ ಆರ್ ಆ್ಯಸ್ ಎ ಜೆಡ್. ಯಾಕೆಂದರೆ ಈ ಆರ್ ಮಾತ್ರ ಅಲ್ಲ ಎ ಸಿಯಲ್ಲಿ ನಾವು ಯೂಸ್ ಮಾಡೋದು, ಯಾವುದನ್ನು ಇಂಡಕ್ಟ್ರನ್ನು ಯೂಸ್ ಮಾಡ್ತೀವಿ, ಎಕ್ಸ್ ಸಿ ಇರ್ಬೋದು, ಎಕ್ಸ್ ಎಲ್ ಇರ್ಬೋದು. ಸೊ ಕೆಪಾಸಿಟ್ರು ಅಥವಾ ಇಂಡಕ್ಟ್ರನ್ನ ಯೂಸ್ ಮಾಡೋದ್ರಿಂದ ನಾವು ಟೋಟಲಾಗಿ ಏನಂತೀವಿ, ಇಂಪಿಡೆನ್ಸ್ ಅಂತ ಕರಿತೀವಿ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾತ್ರ ಇದ್ದರೆ ಐ ಆರ್ ಅಂತ ಬರಿಬೋದು. ಅದು ಬೇರೆ ಎಲ್ಲ ಇರೋದ್ರಿಂದ ನಾವು ಜೆಡ್ ಅಂತ ಯೂಸ್ ಮಾಡಿದ್ದು ಬೆಟರ್. ಯಾಕೆಂದರೆ ನಾವು ನೆಕ್ಸ್ಟ್ ಅಲ್ಲಿ ಜೆಡ್ ಇರೋ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಒಂದು ವೇಳೆ ಆರ್ ಮಾತ್ರ ಇದ್ದರೆ ಆರು, ಇಲ್ಲ ಎಕ್ಸ್ ಸಿ ಎಕ್ಸ್ ಎಲ್ ಇತ್ತು ಅಂದರೆ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡಿಕೊಂಡು ಈ ಜೆಡ್ಡನ್ನು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಹಾಗಾಗಿ ಏನಾಯಿತು ಕೇಳಿದ್ರೆ, ಈ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಜೆಡ್ ಕಾಸ್ ಫೈ ಅಂತ ಸಿಕ್ತು. ಸೇಮ್ ನಿಮ್ಮ ಕರೆಂಟ್ ಇಲೆಕ್ಟ್ರಿಸಿಟಿಯಲ್ಲಿ ಪವರ್ನ ಯಾವ ರೀತಿ ನೀವು ಎಕ್ಸ್ಪ್ರೆಸ್ ಮಾಡಿದ್ರೋ ಅದೇ ಥರ ಬಂದಿದೆ. ಬಟ್ ಒನ್ ಡಿಫರೆನ್ಸ್ ಇದೆ, ಏನು ಹೇಳಿ, ಕಾಸ್ ಫೈ ಜೊತೆಗೆ ಇದೆ. ಫೈ ಅನ್ನೋದು ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವೇನು ಹೇಳ್ಬೋದು ಅಂದರೆ, ಎವರೇಜ್ ಪವರ್ ಡಿಸಿಪೇಟೆಡ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಬರೀ ಕರೆಂಟ್ ಮತ್ತು ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿಲ್ಲ, ಮತ್ತು ಬಟ್ ಆಲ್ಸೋ ಆನ್ ದ ಕೊಸೈನ್ ಆಫ್ ದ ಪೇಸ್ ಆ್ಯಂಗಲ್ ಫೈ ಬಿಟ್ವೀನ್ ದೆಮ್. ಸೊ ಪೇಸ್ ಆ್ಯಂಗಲ್ ಇದೆಯಲ್ಲ, ಈ ಫೈ ಅನ್ನೋದು ಕರೆಂಟ್ ಮತ್ತು ವೋಲ್ಟೇಜ್ನ ನಡುವೆ ಇರುವಂಥ ಫೇಸ್ ಆ್ಯಂಗಲ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಕಾಸ್ ಫೈ ಇದೆಯಲ್ಲ, ಈ ಕಾಸ್ ಫೈಯನ್ನು ನಾವು ತುಂಬ ಒಂದು ಇಂಪಾರ್ಟೆಂಟ್ ಟರ್ಮ್ ಅಂತ ಒಂದು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಈ ಕ್ವಾಂಟಿಟಿಗೆ ನಾವೇನಂತೀವಿ ಅಂದರೆ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಈ ಕಾಸ್ ಫೈ ಅಂತ ಬಂದಾಗ ಅದು ಪವರ್ ಫ್ಯಾಕ್ಟರ್. ನಿಮಗೆ ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಇರ್ಬೋದು ಅಥವಾ ಥಿಯರಿ ಎಕ್ಸಾಮಲ್ಲಿ ನ್ಯೂಮೆರಿಕಲ್ ಪಾರ್ಟಲ್ಲಿ ಇರ್ಬೋದು, ಆಲ್ಸೋ ಕ್ಯಾಲ್ಕುಲೇಟ್ ದ ಪವರ್ ಫ್ಯಾಕ್ಟರ್ ಆಫ್ ದ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಅಂತ ಕೊಟ್ಟಿರ್ತಾರೆ. ಅಥವಾ ಸಿ ಟಿ ಲೆವೆಲಿಗಾದರೆ ಸಿಂಪ್ಲಿ ವರ್ಡ್ಸಲ್ಲಿ ಹೇಳ್ತಾರೆ, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಇನ್ ಕೇಸ್ ಆಫ್ ಪ್ಯೂರ್ ರೆಜಿಸ್ಟರ್ ಆರ್ ಪ್ಯೂರ್ ಇಂಡಕ್ಟರ್ ಆರ್ ಪ್ಯೂರ್ ಕೆಪಾಸಿಟರ್, ಈ ರೀತಿ ಕೇಳ್ತಾರೆ. ಸೊ ಹಾಗಾಗಿ ಈ ಟರ್ಮನ್ನು ನೆನ್ಪಿಟ್ಕೊಳ್ಳಿ, ಕಾಸ್ ಫೈ ಅನ್ನೋದು ಪವರ್ ಫ್ಯಾಕ್ಟರ್. ಇನ್ನೊಂದು, ನೀವು ಈಗ ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡ್ತಾ ಬಂದಿದ್ರಿ, ನಾನಲ್ಲಿ ಇಂಪಿಡೆನ್ಸ್ ಟ್ರಯಾಂಗಲನ್ನು ಹಾಕಿ ನಿಮಗೆ ಟ್ಯಾನ್ ಫೈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಹೇಳಿದ್ದೆ ನಾನು, ಅಂದರೆ ಫೇಸ್ ಆ್ಯಂಗಲ್ ಸೊ ಬಿಟ್ವೀನ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಂತೇಳಿ. ಸೊ ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬೈ ಆರ್ ಅಂತ ಬಂದಿತ್ತಲ್ವ. ನೆಕ್ಸ್ಟ್ ಹೇಳಿದೆ ನಾನು, ಅದೇ ಟ್ರಯಾಂಗಲಲ್ಲಿ ಕಾಸ್ ಫೈಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದೆ. ಸೊ ಆರ್ ಬೈ ಜೆಡ್ ಅಂತೇಳಿ. ಬಟ್ ಒಂದು ನೆನಪಿರಲಿ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಕಾಸ್ ಫೈ ಬೇರೆ, ಈ ಕಾಸ್ ಫೈ ಬೇರೆ. ಇದು ಏನು ಕೇಳಿದರೆ ಪವರ್ ಫ್ಯಾಕ್ಟರ್, ಇದು ಪವರ್ ಫ್ಯಾಕ್ಟರ್. ಸೊ ಹಾಗಾಗಿ ನೀವು ಕ್ಲಿಯರಾಗಿ ಎಲ್ಲವೂ ಸಪ್ರೇಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಎಕ್ಸಾಮ್ ಆದರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಈ ಕಾಸ್ ಫೈ ಅನ್ನೋದನ್ನು ಪವರ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ನಾವು ಒಂದೊಂದೇ ಕೇಸ್ಗಳನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟಲ್ಲಿ ಏನು ಮಾಡುವ ಅಂದರೆ, ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಪ್ಯೂರ್ ರೆಜಿಸ್ಟರ್, ಅಂದರೆ ರೆಜಿಸ್ಟರ್ ಮಾತ್ರ ಇದೆ ಅಂದ್ಕೊಳ್ಳಿ ಆ ಸರ್ಕ್ಯೂಟಲ್ಲಿ. ಫಸ್ಟ್ ನಾವು ನೋಡಿದ್ವಲ್ಲ, ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಪ್ಯೂರ್ ರೆಜಿಸ್ಟರ್. ಫಸ್ಟ್ ಎ ಸಿ ಅಪ್ಲೈ ಮಾಡಿರುವಂಥದ್ದಕ್ಕೆ ರೆಜಿಸ್ಟರ್ಗೆ. ಪ್ಯೂರ್ ರೆಜಿಸ್ಟರ್ ಅಂದರೆ ಅರ್ಥ ಅಷ್ಟೇ, ಬರೀ ರೆಜಿಸ್ಟೆನ್ಸ್ ಮಾತ್ರ ಇದೆ, ಅದರಲ್ಲಿ ಇಂಡಕ್ಟರ್ ಆಗಲಿ ಕೆಪಾಸಿಟರ್ ಆಗಲಿ ಇಲ್ಲ ಅಂತೇಳಿ. ಸೊ ಇಂಪಿಡೆನ್ಸ್ ಏನಾಗುತ್ತೆ ಅಂದರೆ ಆವಾಗ ರೆಜಿಸ್ಟರಿಂದ ಮಾತ್ರ ಬರುವಂಥದ್ದು. ಸೊ ಜೆಡ್ ಈಕ್ವಲ್ಸ್ ಟು ಆರ್. ಮತ್ತೊಂದು ಅಬ್ಸರ್ವ್ ಮಾಡಿದ್ವಿ, ಅಲ್ಲಿ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಂತೇಳಿ. ಸೊ ಆ ಸರ್ಕ್ಯೂಟಲ್ಲಿ ಏನಾಗಿರ್ತದೆ, ಕರೆಂಟ್ ಮತ್ತು ವೋಲ್ಟೇಜು ದೇ ಆರ್ ಇನ್ ಫೇಸ್. ಇನ್ ಫೇಸ್ ಅಂದಾಗ ಏನಾಯಿತು, ದರ್ ಇಸ್ ನೋ ಫೇಸ್ ಡಿಫ್ರೆನ್ಸ್ ಇಲ್ಲ. ಹಾಗಾಗಿ ಫೈ ಈಸ್ ಈಕ್ವಲ್ ಟು ಜೀರೋ. ಫೈ ಅನ್ನೋದೇನಾಯಿತು, ಜೀರೋ ಆಯಿತು. ಯಾವಾಗ ಫೈ ವ್ಯಾಲ್ಯೂ ಜೀರೋ ಆಗುತ್ತೋ ಕಾಸ್ ಫೈ ಈಕ್ವಲ್ಸ್ ಟು 1 ಆಯಿತು. ಏನು ಉಳ್ಕಂತ ಅವಾಗ ನಿಮಗೆ ಅಲ್ಲಿ ಪವರ್ ಅಂದಾಗ ಏನಾಯಿತು, ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಐ ಆರ್ ಐ ಸ್ಕ್ವೇರ್ ಇಂಟು ಜೆಡ್. ಕರೆಕ್ಟಾ? ಕಾಸ್ ಫೈ ವ್ಯಾಲ್ಯೂ 1 ಆಗಿದೆ, ಕಾಸ್ ಫೈ ಮತ್ತೆ ಏನಾಯಿತು, 1 ಆಯಿತು. ಹಾಗಾಗಿ ದರ್ ಈಸ್ ಎ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಮ್ಯಾಕ್ಸಿಮಮ್ ಇರುತ್ತೆ. ನೀವು ರೆಜಿಸ್ಟರನ್ನು ಮಾತ್ರ ಕನೆಕ್ಟ್ ಮಾಡಿದರೆ ಪವರ್ ಡಿಸಿಪೇಷನ್ನು ಮ್ಯಾಕ್ಸಿಮಮ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಎರಡನೇ ಕೇಸಿಗೆ ಹೋಗೋಣ ನಾವು. ಇಲ್ಲೇನು ಕೇಳಿದ್ರೆ, ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಇಂಡಕ್ಟರ್, ಒಂದು ಇಂಡಕ್ಟರ್ ಮಾತ್ರ ಇದೆ ಅಂದ್ಕೊಳ್ಳಿ. ಇಂಡಕ್ಟರನ್ನು ಮಾತ್ರ ಕನೆಕ್ಟ್ ಮಾಡಿದ್ವಿ, ರೆಸಿಸ್ಟೆನ್ಸ್ ಇಲ್ಲ. ಸೊ ಇಟ್ ಇಸ್ ಎ ಪ್ಯೂರ್ ಇಂಡಕ್ಟರ್. ಆಗ ಈ ಜೆಡ್ ಅನ್ನೋದೇನಿದೆ, ಈ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟು, ಸೊ ಅದು ಎಕ್ಸೆಲ್ಗೆ ಮಾತ್ರ ಈಕ್ವಲ್ ಆಗಿರ್ತದೆ. ಅಲ್ಲಿ ರೆಸಿಸ್ಟೆನ್ಸ್ ಇಲ್ಲ, ಕೆಪಾಸಿಟರ್ ಇಲ್ಲ. ಸೊ ಹಾಗಾಗಿ ಜೆಡ್ ಈಕ್ವಲ್ಸ್ ಟು ಎಕ್ಸೆಲ್. ಓಕೆ, ನಮಗೆ ಈ ಜೆಡ್ ವ್ಯಾಲ್ಯೂ ಗೊತ್ತಾಗಿದೆ. ಆದರೆ ಫೇಸ್ ಡಿಫ್ರೆನ್ಸ್ ಇದೆ. ನೀವು ನೋಡಿದ್ರಿ ಇಂಡಕ್ಟ್ರಲ್ಲಿ ಅಥವಾ ಕೆಪಾಸಿಟ್ರಲ್ಲಿ ಫೇಸ್ ಡಿಫ್ರೆನ್ಸ್ ಇದೆ. ಸೊ ಪ್ಯೂರ್ ಇಂಡಕ್ಟರ್ ಹಾಕಿದಾಗ ಫೇಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಕಾಸ್ 90 ಅನ್ನೋದು ಜೀರೋ ಆಯಿತು.
ಪವರ್ ಏನಾಯಿತು, ಪಿ ಈಸ್ ಈಕ್ವಲ್ ಟು ಸೊ ವಿ ಐ ಅಥವಾ ಐ ಸ್ಕ್ವೇರ್ ಜೆಡ್ ಕಾಸ್ ಫೈ ಇದೆಯಲ್ಲ, ಕಾಸ್ ಫೈನೇ ಜೀರೋ ಆಗಿಬಿಟ್ಟಿದೆ. ಸೊ ಟೋಟಲ್ ಜೀರೋ ಆಯಿತು, ಪವರ್ ಡಿಸಿಪೇಟೆಡ್ ಜೀರೋ ಆಯಿತು. ನೋಡಿ ಇಂಥ ಒಂದು ಎಕ್ಸ್ಪ್ರೆಷನ್ ಏನು ಹೇಳುತ್ತೆ ಅಂದರೆ, ನೀವು ಇಂಡಕ್ಟ್ರನ್ನ ಯೂಸ್ ಮಾಡಿದರೆ ಅಲ್ಲಿ ಕರೆಂಟ್ ಫ್ಲೋ ಆಗಿದೆ ಅಲ್ವಾ, ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಎಲ್ಲವೂ ಇದೆ, ಬಟ್ ಪವರ್ ಡಿಸಿಪೇಷನ್ ಈಸ್ ಜೀರೋ. ನೋ ಪವರ್ ಈಸ್ ಡಿಸಿಪೇಟೆಡ್, ಪವರ್ ಡಿಸಿಪೇಷನ್ ಆಗೋದೇ ಇಲ್ಲ. ಹಾಗಾಗಿ ಏನಂತೀವಿ ಅಂದರೆ, ಈ ಕರೆಂಟ್ ಇದೆಯಲ್ಲ, ಇಂಥ ಒಂದು ಇಂಡಕ್ಟ್ರಲ್ಲಿ ಇರುವಂಥ ಕರೆಂಟನ್ನು, ಪ್ಯೂರ್ ಇಂಡಕ್ಟ್ರಲ್ಲಿ ನಾವು ಕರೆಂಟ್ ಪಾಸ್ ಮಾಡ್ತಾ ಇದ್ದಾಗ ಆ ಕರೆಂಟಿಗೆ ನಾವು ಒಂದೊಂದು ಸರಿ ಏನಂತೀವಿ ಅಂದರೆ ವ್ಯಾಟ್ಲೆಸ್ ಕರೆಂಟ್ ಅಂತೀವಿ. ವ್ಯಾಟ್ ಅನ್ನೋದು ಎಸ್ ಐ ಯೂನಿಟ್ ಆಫ್ ಪವರ್ ಅಲ್ವಾ, ಸೊ ಅಲ್ಲಿ ಪವರ್ ಡಿಸಿಪೇಷನೇ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿತೀವಿ. ಯಾವ ಕರೆಂಟಿಗೆ? ಕರೆಂಟಿಂದ ಇಂಡಕ್ಟರ್. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಏನು ಕೇಳಿದರೆ, ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಓನ್ಲಿ ಕೆಪಾಸಿಟರ್, ಅದು ಕೆಪಾಸಿಟರ್ ಮಾತ್ರ ಇದೆ ಅಂದ್ಕೊಳ್ಳಿ. ಅವಾಗ ಏನಾಯಿತು, ಜೆಡ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಆಯಿತು. ಜೆಡ್ ಈಕ್ವಲ್ಸ್ ಟು ಎಕ್ಸ್ ಸಿ. ಆವಾಗ ಏನಾಗುತ್ತೆ ಕೇಳಿದರೆ, ಈ ಕೆಪಾಸಿಟ್ರಲ್ಲೂ ಕೂಡ ಫೇಸ್ ಡಿಫ್ರೆನ್ಸು 90 ಡಿಗ್ರಿನೇ ಇರುತ್ತೆ. ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಸೊ ಹಾಗಾಗಿ ಏನಾಯಿತು, ಫೈ ಈಸ್ ಈಕ್ವಲ್ ಟು 90 ಡಿಗ್ರಿ, ಕಾಸ್ ಫೈ ಈಸ್ ಈಕ್ವಲ್ ಟು ಈ ಕಾಸ್ 90 ಹಾಕಿದರೆ ಜೀರೋ ಬರುತ್ತೆ. ಸೇಮ್ ಥಿಂಗ್ ಆಯಿತು, ಇಂಡಕ್ಟರ್ ಮತ್ತು ಕೆಪಾಸಿಟ್ರಲ್ಲಿ ಫೇಸ್ ಡಿಫರೆನ್ಸ್ 90 ಡಿಗ್ರಿ ಇರೋದ್ರಿಂದ ಸೊ ಪಿ ಈಸ್ ಈಕ್ವಲ್ ಟು ಜೀರೋ, ಪವರ್ ಡಿಸಿಪೇಟೆಡ್ ಈಸ್ ಜೀರೋ, ದರ್ ಇಸ್ ನೋ ಪವರ್ ಡಿಸಿಪೇಟೆಡ್ ಅಂತ ಹೇಳ್ತಾರೆ. ಈ ಎರಡು ಸರ್ಕ್ಯೂಟ್ಗಳು ಪ್ಯೂರ್ ಇಂಡಕ್ಟರ್ ಆರ್ ಕೆಪಾಸಿಟ್ರಲ್ಲಿ ಏನಾಗುತ್ತೆ ಕೇಳಿದರೆ ಪವರ್ ಡಿಸಿಪೇಷನ್ ಈಸ್ ಜೀರೋ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಇದಕ್ಕೂ ಕೂಡ ಈ ಕರೆಂಟಿಗೂ ನಾವು ವ್ಯಾಟ್ಲೆಸ್ ಕರೆಂಟ್ ಅಂತಲೇ ಕರಿತೀವಿ. ಯಾವುದಕ್ಕೆ? ಈ ಒಂದು ಇಂಡಕ್ಟ್ರಲ್ಲಿ ಇರ್ಬೋದು ಅಥವಾ ಕೆಪಾಸಿಟ್ರಲ್ಲಿ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಎಲ್ ಸಿ ಆರ್ ಸರ್ಕ್ಯೂಟಿಗೆ ಬರೋಣ. ನೋಡಿ, ಇಲ್ಲಿ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಇಂಡಕ್ಟ್ರ್ ಇದೆ, ಕೆಪಾಸಿಟರ್ ಇದೆ, ರೆಜಿಸ್ಟ್ರು ಇದೆ. ಹಾಗಾಗಿ ನಾವು ಜೆಡ್ ವ್ಯಾಲ್ಯೂ ಜೆಡ್ ಅಂತಲೇ ಬರೀಬೇಕು ಇದರಲ್ಲಿ. ಆದರೆ ಇಲ್ಲೊಂದು ಫೇಸ್ ಡಿಫ್ರೆನ್ಸ್ ಇದೆ. ಸೊ ನೀವು ನೋಡಿದ್ರಿ, ನಾವು ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬೈ ಆರ್ ಅಂತ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಫೇಸ್ ಡಿಫ್ರೆನ್ಸ್ ಇದೆ. ಫೇಸ್ ಡಿಫ್ರೆನ್ಸ್ ಜೀರೋ ಅಂತ ಎಲ್ಲೂ ಹೇಳಲಿಲ್ಲ ನಿಮಗೆ, ನೆನ್ಪಿಟ್ಕೊಳ್ಳಿ. ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಅಂತಲೂ ಹೇಳಲಿಲ್ಲ. ಸೊ ಎರಡು ಸಲ ನಿಮಗೆ ಆ ಒಂದು ಡೆರಿವೇಷನನ್ನು ಡಿಫ್ರೆಂಟ್ ಫಾರ್ಮಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಮಾಡಿಸಿದ್ದೀನಿ ನಾನು. ಎಲ್ಲೂ ಫೇಸ್ ಡಿಫ್ರೆನ್ಸ್ ಜೀರೋ ಅಂತ ಹೇಳಲಿಲ್ಲ. ಹಾಗಾಗಿ ಫೈ ಮೇ ಬಿ ನಾನ್ ಜೀರೋ, ಇಟ್ ಮೇ ನಾಟ್ ಬಿ ಜೀರೋ, ಮೇ ಬಿ. ಬಟ್ ಮೇ ಬಿ ಅನ್ನೋದು ಯಾವಾಗ ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೇನೆ. ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ಫೈ ಈಕ್ವಲ್ಸ್ ಟು ಜೀರೋ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್. ಯಾವುದೋ ಒಂದು ವ್ಯಾಲ್ಯೂ ಇದೆ ಅಂದ್ಕೊಳ್ಳೋಣ, 20 ಡಿಗ್ರಿನೋ 22 ಡಿಗ್ರಿನೋ ಈ ರೀತಿ ಇರ್ಬೋದು. ಸಮ್ ವ್ಯಾಲ್ಯೂ ಅದರ್ ದೆನ್ ಜೀರೋ ಅಂದಾಗ ಏನಾಯಿತು, ಕಾಸ್ ಫೈಗೆ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ. ಜೀರೋನೂ ಅಲ್ಲ, ಒನ್ನೂ ಅಲ್ಲ ಇದು. ಸೊ ಹಾಗಾಗಿ ನಾವೇನಂತೀವಿ ಕೇಳಿದರೆ, ಕಾಸ್ ಫೈ 90ನೂ ಅಲ್ಲ, ಜೀರೋನೂ ಅಲ್ಲ, ಯಾವುದೋ ಒಂದು ವ್ಯಾಲ್ಯೂ ಇರ್ಬೋದು. ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ. ಇದಕ್ಕೊಂದು ವ್ಯಾಲ್ಯೂ ಇದೆ ಅಂದರೆ ಏನಾಗುತ್ತೆ ಗೊತ್ತಾ ನಮಗೆ? ಏನು, ಫೈ ಜೀರೋ ಆದರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. 90 ಆದರೆ ಜೀರೋ ಆಗಿಬಿಡುತ್ತೆ. ಇವೆರಡು ಅಲ್ಲದೆ ಇದ್ದರೆ ಏನಾಯ್ತು ಅವಾಗ? ಸೊ ದರ್ ಮಸ್ಟ್ ಬಿ ಎ ಪವರ್ ಲಾಸ್ ಅಥವಾ ಪವರ್ ಡಿಸಿಪೇಟೆಡ್. ಪಿಗೆ ಒಂದು ವ್ಯಾಲ್ಯೂ ಬಂತು, ಯಾಕೆಂದರೆ ಅದು ಎಷ್ಟು ಇರ್ಬೋದು. ಸೊ ಸಮ್ ಫ್ರ್ಯಾಕ್ಷನ್ ಮೇ ಬಿ. ಹಾಗಾಗಿ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಪವರು ಡಿಸಿಪೇಟ್ ಆಗುತ್ತೆ. ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಪವರು ಡಿಸಿಪೇಟ್ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳೋದು? ಸೊ ಎಲ್ ಸಿ ಆರ್ ಸರ್ಕ್ಯೂಟ್ ಅಂದ ಕೂಡಲೇ ನೀವೇನು ಸಡನ್ ಕನ್ಕ್ಲೂಷನ್ಗೆ ಬರಬೇಡಿ ಅಂತ ನಾನು ಹೇಳಿರೋದು. ಹಾಗಾದರೆ ಯಾವಾಗ ನೋಡಿ, ಇಫ್ ಎಕ್ಸ್ ಸಿ ಈಕ್ವಲ್ಸ್ ಟು ಎಕ್ಸ್ ಎಲ್, ಯಾವಾಗ ಅದು ರಿಸೋನೆನ್ಸ್ ಕಂಡೀಷನ್ ಇದ್ದಾಗ. ಎಕ್ಸ್ ಸಿ ಈಕ್ವಲ್ಸ್ ಟು ಎಕ್ಸ್ ಎಲ್ ಆದರೆ ಆವಾಗ ಏನಾಗುತ್ತೆ, ಫೈ ಈಸ್ ಜೀರೋ. ನೋಡಿ, ಈ ರಿಸೋನೆನ್ಸ್ ಕಂಡೀಷನ್ನಲ್ಲಿ ಎರಡು ಇಂಪಾರ್ಟೆಂಟ್ ಏನು ಕೇಳಿದರೆ, ಕರೆಂಟ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ದರ್ ಇಸ್ ನೋ ಫೇಸ್ ಡಿಫ್ರೆನ್ಸ್. ಫೇಸ್ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಟೋಟಲ್ ಸೋರ್ಸ್ ವೋಲ್ಟೇಜ್ ಅಪಿಯರ್ ಅಕ್ರಾಸ್ ದ ರೆಜಿಸ್ಟರ್ ಓನ್ಲಿ ಅಲ್ವಾ, ರಿಸೋನೆನ್ಸಲ್ಲಿ. ಸೊ ಫೈ ಈಸ್ ಜೀರೋ ಅಟ್ ರಿಸೋನೆನ್ಸ್ ಓನ್ಲಿ, ರಿಮೆಂಬರ್ ದಿಸ್ ಒನ್. ಸೊ ಸಡನ್ನಾಗಿ ನೀವು ಎಲ್ ಸಿ ಆರ್ ಸರ್ಕ್ಯೂಟ್ ಅಂದ ಕೂಡಲೇ ಫೈ ಈಸ್ ಜೀರೋ ಅಂದರೆ ತಪ್ಪಾಗುತ್ತೆ. ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಯಾವಾಗ ರಿಸೋನೆನ್ಸ್ ಆದಾಗ ಫೈ ಈಸ್ ಜೀರೋ, ಫೇಸ್ ಡಿಫರೆನ್ಸ್ ಇರೋದಿಲ್ಲ ಕರೆಂಟ್ ಮತ್ತು ವೋಲ್ಟೇಜ್ಗೆ. ಸೊ ಹಾಗಾಗಿ ಕಾಸ್ ಫೈ ವ್ಯಾಲ್ಯೂ 1 ಇತ್ತು. ಹಾಗಾಗಿ ಪಿ ಅನ್ನೋದು ಐ ಸ್ಕ್ವೇರ್ ಜೆಡ್. ಬಟ್ ಜೆಡ್ಡಲ್ಲಿ ಏನಾಗಿದೆ, ಎಕ್ಸ್ ಸಿ ಎಕ್ಸ್ ಎಲ್ ಇತ್ತು, ಅದು ಎರಡು ಈಕ್ವಲ್ ಆಗಿದೆ, ಅದು ಹೊರಟೋಗುತ್ತೆ. ಸೊ ಉಳಿಯೋದು ಐ ಸ್ಕ್ವೇರ್ ಆರ್ ಅಂತ ಕರಿತೀವಿ ನಾವು. ಹಾಗಾಗಿ ಈ ರಿಸೋನೆನ್ಸಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗುತ್ತೆ. ಈ ಮ್ಯಾಕ್ಸಿಮಮ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಗೊತ್ತಾಯ್ತಾ ನಿಮಗೆ? ಸೊ ಕಾಸ್ ವ್ಯಾಲ್ಯೂ ಏನಿದೆ +1 ಅಥವಾ -1 ಮತ್ತು ಇನ್ ಬಿಟ್ವೀನ್, ಸೊ ಆಲ್ವೇಸ್ ಲೆಸ್ ದೆನ್ 1 ಇರುತ್ತಲ್ವ. ಸೊ ಯಾವಾಗ ಜೀರೋ ಆಗುತ್ತೋ ಫೈ ವ್ಯಾಲ್ಯೂ, ಆವಾಗ ಇದು 1 ಫುಲ್ ವ್ಯಾಲ್ಯೂ ಬರುತ್ತೆ. ಅಂದರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟೆಡ್ ಅಂತ ಹೇಳೋದು. ನೋಡಿ, ಇಲ್ಲಿ ರೆಜಿಸ್ಟ್ರಲ್ಲೂ ಕೂಡ ನಾನು ಹಾಗೆ ಹೇಳಿದ್ದೆ, ಮ್ಯಾಕ್ಸಿಮಮ್ ಪವರ್ ಈಸ್ ಡಿಸಿಪೇಟೆಡ್
ಅಂತೇಳಿ. ಸೊ ಇಲ್ಲೂ ಕೂಡ ಹಾಗೆ ಆಗುತ್ತೆ. ಸೊ ಈ ರೆಸಿಸ್ಟೆನ್ಸಲ್ಲಿ ಥ್ರೂ ರೆಸಿಸ್ಟೆನ್ಸು ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗುತ್ತೆ ಎಟ್ ರಿಸೊನೆನ್ಸ್ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ವಿಚಾರಗಳು ಪವರ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಅಂಥ ಒಂದು ಡೆರಿವೇಷನ್ ಏನು ಅಲ್ಲದೇ ಇದ್ದರೂ ಕೂಡ ನಿಮ್ಮ ಎಕ್ಸಾಮಲ್ಲಿ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಆ ಕ್ವಶನ್ಸ್ಗಳಿಗೆ ನೀವು ಕರೆಕ್ಟಾಗಿ ಅಕ್ಯುರೇಟ್ ಆನ್ಸರ್ ಬೇಕು ಅಂದರೆ ಇಷ್ಟು ಕ್ಲೀನಾಗಿ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಈಗ ನಾವು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಏನು ಕೇಳಿದರೆ ಎಲ್ ಸಿ ಆಸಿಲೇಷನ್ ಅಂತೇಳಿ. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಇಲ್ಲೇನು ಕೇಳಿದರೆ ಒಂದು ಕೆಪಾಸಿಟರ್ ಇದೆ, ಇಟ್ ಈಸ್ ಚಾರ್ಜ್ಡ್, ಫುಲ್ಲಿ ಚಾರ್ಜ್ಡ್. ನೋಡಿ, ಈ ಕೆಪಾಸಿಟ್ರನ್ನು ಚಾರ್ಜ್ ಮಾಡಿ ನಾವು ಅದರ ಟರ್ಮಿನಲ್ಸನ್ನು ತೆಗೆದುಬಿಟ್ರೆ, ಅಂದರೆ ಬ್ಯಾಟ್ರಿ ಟರ್ಮಿನಲ್ಸನ್ನು ಡಿಸ್ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಕೆಪಾಸಿಟ್ರಲ್ಲಿ ಚಾರ್ಜು ಸ್ಟೋರ್ ಆಗಿರುತ್ತೆ, ತುಂಬ ಹೊತ್ತಿನವರೆಗೆ ಸ್ಟೋರ್ ಆಗಿರ್ತದೆ. ಯೂಶ್ವಲಿ ಪ್ರಾಕ್ಟಿಕಲಿ ನಾನು ಮಾತಾಡ್ತಾ ಇರೋದು. ಐಡಿಯಲ್ ಅಂದರೆ ಏನಾಗಬೇಕು, ಇನ್ಫಿನೈಟ್ ಟೈಮ್ವರೆಗೂ ಇರಬೇಕು ಅದರಲ್ಲಿ. ಬಟ್ ಯೂಶ್ವಲಿ ನೀವು ಕೆಪಾಸಿಟ್ರನ್ನು ತಗೊಂಡು ಬ್ಯಾಟ್ರಿ ಕನೆಕ್ಟ್ ಮಾಡಿ ಅಲ್ಲಿಂದ ತೊಗೊಂಡು ಬನ್ನಿ, ಬ್ಯಾಟ್ರಿಯಿಂದ ತಪ್ಪಿಸ್ಕೊಂಡು ಬನ್ನಿ, ಅದನ್ನು ರಿಮೂವ್ ಮಾಡಿ ಬ್ಯಾಟ್ರಿಯನ್ನು. ನೀವು ವೋಲ್ಟ್ ಮೀಟರ್ ತೊಗೊಂಡು ಅದನ್ನು ಚೆಕ್ ಮಾಡಿದರೆ ಸ್ಟಿಲ್ ಇಟ್ ಹ್ಯಾಸ್ ಸಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಬ್ಯಾಟ್ರಿ ಎಷ್ಟಿತ್ತು ನೀವು ಕನೆಕ್ಟ್ ಮಾಡಿದ್ರು, 6 ವೋಲ್ಟ್ ಕನೆಕ್ಟ್ ಮಾಡಿದ್ರು 6 ವೋಲ್ಟನ್ನು ತೋರಿಸ್ತಾ ಇರುತ್ತೆ. ಬಟ್ ಯೂಶ್ವಲಿ ನೀವು ಮೀಟ್ರ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ, ಸೊ ಸ್ಲೋಲಿ ಡಿಕ್ರೀಸ್ ಆಗ್ತಾ ಯಾವುದು ಚಾರ್ಜ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾರ್ಜ್ ಫ್ಲೋ ಆದ ಹಾಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಡಿಮೆ ಆಗುತ್ತೆ. ಫೈನಲಿ ಇಟ್ ಬಿಕಮ್ಸ್ 0. ಇದಕ್ಕೆ ಡಿಸ್ಚಾರ್ಜಿಂಗ್ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಸೊ ಈ ಕೆಪಾಸಿಟರ್ದೊಂದು ಪ್ರಾಪರ್ಟಿ ಏನು ಅಂದರೆ ಚಾರ್ಜನ್ನು ಹೋಲ್ಡ್ ಮಾಡುತ್ತೆ. ಇದು ಚಾರ್ಜ್ ಪ್ಲೇಟ್ಗಳಲ್ಲಿ ಚಾರ್ಜ್ ಹಾಗೆ ಇರುತ್ತೆ. ಓಕೆ, ಇಂಥ ಒಂದು ಕೆಪಾಸಿಟರ್ ಇದೆ, ಫುಲ್ಲಿ ಚಾರ್ಜ್ಡ್ ಕೆಪಾಸಿಟರು. ಸೊ ಇದನ್ನು ತಂದು ಒಂದು ಇಂಡಕ್ಟರ್ಗೆ ನಾವು ಕನೆಕ್ಟ್ ಮಾಡೋದು. ಇಂಡಕ್ಟರ್ಗೆ ಆ ರೀತಿ ಪ್ರಾಪರ್ಟಿ ಇಲ್ಲ, ಚಾರ್ಜನ್ನು ಹೋಲ್ಡ್ ಮಾಡ್ಕೊಳ್ಳುವಂಥ ಪ್ರಾಪರ್ಟಿ ಇಲ್ಲ. ಸೊ ಈಸ್ ಎ ಕಂಡಕ್ಟರ್, ಇಸ್ ಇನ್ ದ ಫಾರ್ಮ್ ಆಫ್ ಸೊಲೆನಾಯ್ಡ್ ಆರ್ ಕಾಯಿಲ್, ಸಿಂಪ್ಲಿ ಕಾಯಿಲ್. ಒಂದು ಕಾಯಿಲ್ ಅಥವಾ ಒಂದು ಸೊಲೆನಾಯ್ಡ್ ಫಾರ್ಮಲ್ಲಿ ಇರುವಂಥ ಇದು ಕಂಡಕ್ಟರ್. ಒಂದು ಕಾಪರ್ ವೈರ್ ತಗೊಂಡು ನೀವು ಪೆನ್ ಹಿಡ್ಕೊಂಡು ಪೆನ್ನಿನ ಮೇಲೆ ಕಾಪರ್ ವೈರನ್ನು ಟರ್ನ್ಸ್ ಹಾಕ್ತಾ ಹೋದರೆ ಅದು ಸೊಲೆನಾಯ್ಡ್ ಆಗಿಬಿಡುತ್ತೆ. ಸೊಲೆನಾಯ್ಡ್ ಅಂದರೆ ಏನು ಭಯಂಕರವಾದ ಯಾವುದೋ ವಸ್ತು ಅಲ್ಲ. ಸೊ ಸ್ಟ್ರೇಟ್ ಕಾಪರ್ ವೈರನ್ನು ಟರ್ನ್ ಮಾಡಿ ಒಂದು ಪೆನ್ಗೆ ಸುತ್ತಾ ಹೋಗಿ ಅದು, ಸೊ ಅದನ್ನು ರಿಮೂವ್ ಮಾಡಿ ಆಮೇಲೆ, ಸೊ ಅದು ಸೊಲೆನಾಯ್ಡ್ ಸ್ಪ್ರಿಂಗ್ ಶೇಪಲ್ಲಿ ಇರುತ್ತೆ. ನಿಮ್ಗೆ ಇನ್ನೂ ಹತ್ತಿರದ್ದು ಹೇಳಬೇಕಂದ್ರೆ ನಿಮ್ಮ ಪೆನ್ನಲ್ಲಿ ಸ್ಪ್ರಿಂಗ್ ಯೂಸ್ ಮಾಡ್ತಾರಲ್ಲ ಆ ಶೇಪಲ್ಲಿ ಇರುತ್ತೆ. ಅದು ಕಂಡಕ್ಟರೇ. ಬಟ್ ಆ ಶೇಪಿಂದ ಏನಾಗುತ್ತೆ, ಡ್ಯೂ ಟು ಇಟ್ಸ್ ಜಾಮೆಟ್ರಿ ಇಟ್ ಬಿಹೇವ್ಸ್ ಡಿಫ್ರೆಂಟ್ಲಿ ಇನ್ ಎ ಸಿ ಸರ್ಕ್ಯೂಟ್. ಹಾಗೆ ಓಕೆ, ಇಲ್ಲಿ ನೋಡೋಣ ಈಗ. ವೆನ್ ಎ ಚಾರ್ಜ್ಡ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ಆನ್ ಇಂಡಕ್ಟರ್, the charge on the capacitor and the current in the circuit exhibit the phenomena of electrical oscillations similar to oscillations in mechanical system. ಮೆಕ್ಯಾನಿಕಲ್ ಸಿಸ್ಟಮ್ ಅಂದರೆ ಫಸ್ಟ್ ಇಯರಲ್ಲಿ ನೀವು ಕಲ್ತಿದ್ರಲ್ಲ ಒಂದು ಆಸಿಲೇಷನ್ ಯೂನಿಟಲ್ಲಿ, ಅದೇ ಥರದ ಒಂದು ಫಿನಾಮಿನವನ್ನು ಈ ಒಂದು ಎಲ್ ಸಿ ಸರ್ಕ್ಯೂಟ್ಗಳು ನಮಗೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡುವ ಅದು ಹೇಗೆ ಅಂತೇಳಿ. ಈಗ ಕೆಪಾಸಿಟರನ್ನು ಫುಲ್ ಚಾರ್ಜ್ ಮಾಡಿದ್ದೀರಿ. ಸೊ ದಟ್ ಈಸ್ ಕ್ಯೂ ಎಮ್, ಮ್ಯಾಕ್ಸಿಮಮ್ ಚಾರ್ಜ್ ಆನ್ ದ ಕೆಪಾಸಿಟರನ್ನು ಕ್ಯೂ ಎಮ್ ಅಂತ ತಗೊಳ್ಳೋಣ. ಟಿ ಈಸ್ ಈಕ್ವಲ್ ಟು 0. ನಾವು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡೋಕೆ ರೆಡಿ ಇದೆ ಅಂದ್ಕೊಂಡು. ಇನ್ನು ಪೂರ್ತಿ ಕನೆಕ್ಟ್ ಆಗಿಲ್ಲ, ಕನೆಕ್ಷನ್ ರೆಡಿ ಇದೆ. ಆ ಟೈಮಲ್ಲಿ ಕ್ಯೂ ಎಮ್ ಚಾರ್ಜ್ ಇದೆ. ನೀವು ಕನೆಕ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಇಂಡಕ್ಟರ್ಗೆ ಕನೆಕ್ಟ್ ಮಾಡಿದ್ರಿ. ಆವಾಗ ಏನಾಗುತ್ತೆ, ಇಂಡಕ್ಟರ್ಗೆ ಕನೆಕ್ಟ್ ಮಾಡಿದಾಗ ಚಾರ್ಜು ನೋಡಿ ಇದೊಂದು ಕ್ಲೋಸ್ಡ್ ಸರ್ಕ್ಯೂಟ್ ಆಯಿತು. ಸೊ ಹಾಗಾಗಿ ಚಾರ್ಜ್ ಏನಾಗುತ್ತೆ, ಈಗ ಫ್ಲೋ ಆಗಲಿಕ್ಕೆ ಶುರು ಆಗುತ್ತೆ. ಪಾಸಿಟಿವ್ ಚಾರ್ಜು ಡೈರೆಕ್ಷನನ್ನು ನಾವು ಡೈರೆಕ್ಷನ್ ಆಫ್ ದ ಕರೆಂಟ್ ಅಂತ ಕರಿತೀವಿ. ಹಾಗಾಗಿ ಏನಾಯಿತು, ಸೊ ಚಾರ್ಜ್ ಫ್ಲೋ ಆಗ್ತಾ ಇದೆ, ದೆರ್ ಈಸ್ ಎ ಕರೆಂಟ್. ಈ ಕರೆಂಟ್ ಫ್ಲೋ ಆಗ್ತಾ ಇರಬೇಕಾದ್ರೆ ಎಂಥ ಕರೆಂಟ್ ಇದು ಅನ್ನೋದು ಇಂಪಾರ್ಟೆಂಟ್. ಇದು ಕಾನ್ಸ್ಟೆಂಟಾ ಅಲ್ಲ. ಸೊ ಕರೆಂಟ್ ಏನಾಗ್ತಾ ಇದೆ ನೋಡಿ, ಈ ಚಾರ್ಜಿನ ಫ್ಲೋ ಆಗ್ತಾ ಇದ್ದಂಗೆ ವೇರಿಂಗ್ ಕರೆಂಟೇ ಅಲ್ವಾ ಇದು. ಕರೆಂಟ್ ಸ್ಲೋಲಿ ಇನ್ಕ್ರೀಸಸ್ ಆರ್ ಚಾರ್ಜ್ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ, ಚಾರ್ಜ್ ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್ ಚಾರ್ಜ್ ಆನ್ ದ ಪ್ಲೇಟ್ಸ್. ಸೊ ಕರೆಂಟ್ನ ಮ್ಯಾಗ್ನಿಟ್ಯೂಡ್, ಚಾರ್ಜ್ ಫ್ಲೋ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ, ಕರೆಂಟ್ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ಸ್ಲೋಲಿ ಏನಾಗುತ್ತೆ, ಕರೆಂಟ್ ಡಿಕ್ರೀಸ್ ಆಗುತ್ತೆ. ಯಾವಾಗ ಚೇಂಜಿಂಗ್ ಕರೆಂಟು ಈ ಕಾಯಿಲಲ್ಲಿ ಹೋಗ್ತಾ ಇದೆಯೋ, ಇದೊಂದು ಇಂಡಕ್ಟರ್. ಸೊ ಚೇಂಜಿಂಗ್ ಕರೆಂಟ್ ಏನು ಮಾಡುತ್ತೆ, ಈ ಕಾಯಿಲಲ್ಲಿ ಹೋದಾಗ ಒಂದು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ, ಲಿಂಕ್ಡ್ ವಿತ್ ದ ಸೇಮ್ ಕಾಯಿಲ್, ಅದೇ ಕಾಯಿಲಿಗೆ ಮತ್ತೆ ಇ ಎಮ್ ಎಫನ್ನು ಇಂಡ್ಯೂಸ್ ಮಾಡುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಇ ಎಮ್ ಎಫನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ಇಂಡ್ಯೂಸ್ ಮಾಡಿರುವಂಥ ಇ ಎಮ್ ಎಫ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ ವಿಚ್ ಅಫೋಸ್ ದ ಕಾಸ್ ಫಾರ್ ಇಟ್ ಅಲ್ವಾ. ಸೊ ಫ್ಯಾರಡೇಸ್ ಲಾ ಏನು ಹೇಳುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅನ್ನತ್ತೆ. ಲೆನ್ಸ್ ಲಾ ಏನು ಹೇಳುತ್ತೆ ಕೇಳಿದ್ರೆ, ಇಂಡ್ಯೂಸ್ಡ್ ಇ ಎಮ್ ಎಫ್ನ ಡೈರೆಕ್ಷನ್ ಹೇಗಿರ್ತದೆ ಅಂದರೆ ವಿಚ್ ಅಫೋಸ್ ದ ಕಾಸ್ ಫಾರ್ ಇಟ್. ಕರೆಂಟ್ ಹಿಂಗೆ ಬಂದು
ಇಲ್ಲಿ ಎ ಎಮ್ ಎಫ್ ಇಂಡ್ಯೂಸ್ ಆದರೆ ಇದರ ಎ ಎಮ್ ಎಫ್ ಏನು ಮಾಡುತ್ತೆ, ಕರೆಂಟನ್ನು ಆಪೋಸಿಟ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ನಾವೇನು ಮಾಡುವ ಕೇಳಿದರೆ ನೋಡಿ, ಇದೇ ಈಗ ನಾನು ಹೇಳಿರೋದೇ ಇರೋದು, ಚೇಂಜ್ ಇನ್ ಕರೆಂಟ್ ಇಂಡ್ಯೂಸಸ್ ಇ ಎಮ್ ಎಫ್ ಇನ್ ಇಂಡಕ್ಟರ್. ನಾವೀಗ ಏನು ಮಾಡುವ, ಕಿರ್ಚಾಫ್ಸ್ ಲೂಪ್ ರೂಲನ್ನು ಅಪ್ಲೈ ಮಾಡುವ. ಓಕೆ, ನಾವು ನನಗೆ ಕೆಲವು ಮಕ್ಕಳು ಕೂಡ ನೀವು ಮೆಸೇಜ್ ಮಾಡಿದರೆ ಏನು ಕೇಳಿದರೆ, ಈ ಕಿರ್ಚಾಫ್ಸ್ ಲೂಪ್ ರೂಲನ್ನು ಹೇಗೆ ಅಪ್ಲೈ ಮಾಡೋದು ಅನ್ನುವಂಥದ್ದು. ಸೊ ಯೂಶ್ವಲಿ ಏನಾಗುತ್ತೆ ಕೇಳಿದರೆ, ನಾನೊಂದು ಮೆಥಡಲ್ಲಿ ಹೇಳಿರ್ತೇನೆ, ಇನ್ನೊಬ್ಬರು ಇನ್ನೊಂದು ಮೆಥಡಲ್ಲಿ ಹೇಳಿರ್ತಾರೆ. ಅದಕ್ಕೆ ಬೆಟರ್ ನೀವು ಯಾವುದೋ ಒಂದು ಮೆಥಡನ್ನು ಕ್ಲಿಯರಾಗಿ ಕಲ್ತ್ಕೊಂಬಿಡಿ, ಸಾಕಾಗುತ್ತೆ. ನಾನು ಯಾವುದೇ ಮೆಥಡ್ ಹೇಳಿದ್ರು ನಿಮ್ಮ ಮೆಥಡನ್ನು ಅದಕ್ಕೆ ಅಪ್ಲೈ ಮಾಡಿ, ಸರಿ ಹೋಗುತ್ತೆ. ಸೊ ನಾನು ಹೇಳೋದೇನು ಅಂದರೆ ನೋಡಿ, ಈಗ ಇಲ್ಲಿ ಕೆಪಾಸಿಟರ್ ಇದೆ, ಇಲ್ಲೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಸೊ ಯೂಶ್ವಲಿ ನಾವು ಅದನ್ನು ವಿ ಅಂತ ಕರಿತೀವಿ. ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ ಅಂತ ಹೇಳ್ತೀವಿ ನಾವು ಕೆಪಾಸಿಟನ್ಸ್ನ ಡೆಫಿನೇಷನ್ ಪ್ರಕಾರ. ಸೊ ಹಿಯರ್ ಇಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ನಾವು ನೋಡಿದ್ವಿ ಇದರ ಡೈರೆಕ್ಷನ್ ಹೇಗಿದೆ ನೋಡಿ, ನೆಗೆಟಿವಿಂದ ಪಾಸಿಟಿವ್ ಕಡೆಗೆ, ಅಂದರೆ ಕರೆಂಟ್ ಡೈರೆಕ್ಷನ್ ಹೀಗಿದೆ. ಈ ಇಂಡಕ್ಟ್ರಿಗೆ ಬಂದಾಗ ಏನಾಯಿತು ಕೇಳಿದರೆ, ಇಂಡಕ್ಟ್ರಿಗೆ ಬಂದಾಗ ಕರೆಂಟಿನ ಡೈರೆಕ್ಷನ್ ಆಪೋಸಿಟ್ ಇದೆ. ಸೊ ಯೂಶ್ವಲಿ ಈ ಎರಡು ಮೆಥಡ್ ಅಂತ ಹೇಳಿದ್ನಲ್ಲ, ನಾವೇನು ಮಾಡ್ತೀವಿ ಅಂದರೆ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಹೋದರೆ ಪ್ಲಸ್ ತಗೊಂಡ್ವಿ ಅಂದ್ಕೊಳ್ಳಿ, ಹೈಯರ್ ಟು ಲೋವರ್ ಹೋದರೆ ಮೈನಸ್ ತಗೋಬೇಕು, ಆ ಒಂದು ಲೂಪಲ್ಲಿ ನೀವು ಮೂವ್ ಆಗ್ತಾ ಇರಬೇಕಾದ್ರೆ. ಸೊ ಇದು ಒಂದು ಮೆಥಡ್, ಸಿಂಪಲ್ ಮೆಥಡ್ ಅನಿಸುತ್ತೆ ನನಗೆ, ಅದನ್ನೇ ಫಾಲೋ ಮಾಡಿದ್ದೀನಿ ಇಲ್ಲಿ. ಹಾಗಾಗಿ ಏನಾಯಿತು ಅಂದರೆ, ಪೊಟೆನ್ಷಿಯಲ್ ಅಕ್ರಾಸ್ ದ ಕೆಪಾಸಿಟರನ್ನು ನಾವು ಪಾಸಿಟಿವ್ ತಗೊಂಡ್ರೆ, ಪೊಟೆನ್ಷಿಯಲ್ ಅಕ್ರಾಸ್ ದ ಇಂಡಕ್ಟರ್, ಇಲ್ಲಿ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಪೋಸಿಟ್ ಇರೋದ್ರಿಂದ ನೆಗೆಟಿವ್ ತಗೋತೀನಿ. ಸೊ ಈ ಒಂದು ಇಕ್ವೇಷನ್ ಮಾರ್ಕ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಅದನ್ನು ಮತ್ತೆ ಯೂಸ್ ಮಾಡಬೇಕು. ಕ್ಯೂ ಬೈ ಸಿ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಈಕ್ವಲ್ಸ್ ಟು 0. ಕ್ಯೂ ಬೈ ಸಿ ಮೈನಸ್ ಎಲ್ ಮೈನಸ್ ಇದು ಇಂಡ್ಯೂಸ್ಡ್ ಇ ಎಮ್ ಎಫ್, ಇವೆಲ್ಲ ಭಾಳ ಸರಿ ಯೂಸ್ ಮಾಡಿದ್ರಿ ನೀವು ಪ್ಯಾರಡೈಸ್ ಲಾದಲ್ಲಿ, ಆಮೇಲೆ ಸೆಲ್ಫ್ ಇಂಡಕ್ಟೆನ್ಸ್ ಹೇಳುವಾಗ. ಹಾಗಾಗಿ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಬಂತು. ಆ್ಯಂಡ್ ದಿಸ್ ಈಸ್ ಈಕ್ವಲ್ಸ್ ಟು 0, ಯಾಕೆಂದರೆ ಮತ್ತೆ ಬೇರೆ ಯಾವ ಸೋರ್ಸು ಇಲ್ಲ, ಇದರಲ್ಲಿ ಇರೋದೇ ಇಷ್ಟು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಕ್ಯೂ ಡಿಕ್ರೀಸಸ್, ಐ ಇನ್ಕ್ರೀಸಸ್. ಸೊ ಕ್ಯೂ ಏನಾಗಬೇಕು ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ, ಕರೆಂಟು ಸರ್ಕ್ಯೂಟಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಚಾರ್ಜ್ ಫ್ಲೋ ಆಗಿತ್ತು, ನೆಕ್ಸ್ಟ್ ಲಾಸ್ಟಿಗೆ ಏನಾಯಿತು, ಪೂರ್ತಿ ಚಾರ್ಜು ಫ್ಲೋ ಆಗಿದೆ, ಕರೆಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಐಯನ್ನು ಏನು ಅನ್ಬೋದು ಕೇಳಿದ್ರೆ ಮೈನಸ್ ಡಿ ಕ್ಯೂ ಬೈ ಡಿ ಟಿ ಅಂತ ಹೇಳ್ಬೋದು. ಯಾಕೆಂದರೆ ನೆಗೆಟಿವ್ ಸೈನ್ ಇಂಥದ್ದು ತುಂಬ ಸರಿ ಯೂಸ್ ಮಾಡಿದ್ರಿ ನೀವು. ಈ ವೆಲಾಸಿಟಿ ಗ್ರೇಡಿಯಂಟ್ ಇರ್ಬೋದು, ಅಥವಾ ರಿಲೇಷನ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇರ್ಬೋದು, ಅಲ್ಲಿ ಕೂಡ ನೀವು ನೋಡಿದಿರಿ. ಸೊ ಐ ಇನ್ಕ್ರೀಸ್ ಆಗುತ್ತೆ, ಚಾರ್ಜ್ ಡಿಕ್ರೀಸ್ ಆಗುತ್ತೆ ಅನ್ನೋದಾದರೆ ಈ ರೀತಿ ನೆಗೆಟಿವ್ ಸೈನನ್ನು ನಾವು ಯೂಸ್ ಮಾಡ್ತೀವಿ. ಸೊ ಐ ಈಸ್ ಈಕ್ವಲ್ ಟು ಮೈನಸ್ ಡಿ ಕ್ಯೂ ಬೈ ಡಿ ಟಿ. ಈಗ ನೆಕ್ಸ್ಟ್ ಏನು ಮಾಡಿ ಅಂದರೆ, ಐ ಅನ್ನೋದು ಡಿ ಕ್ಯೂ ಬೈ ಡಿ ಟಿ ಆದರೆ ಕರೆಕ್ಟಾ? ಸೊ ಇಲ್ಲಿ ಹಿಂದಿನ ಎಕ್ಸ್ಪ್ರೆಷನ್ನಲ್ಲಿ ಏನಿತ್ತು, ನಾನು ನೋಟ್ ಮಾಡ್ಕೊಳ್ಳಿ ಅಂದಲ್ಲ ನಿಮಗೆ, ನೋಟ್ ಮಾಡ್ಕೊಂಡಿದ್ರೆ. ಸೊ ಇಲ್ಲೇನಿದೆ ನೋಡಿ, ಒಂದು ಕ್ಯೂ ಬೈ ಸಿ ಇದೆ, ಮತ್ತೊಂದು ಏನಿದೆ ಎಲ್ ಇಂಟು ಡಿ ಐ ಬೈ ಡಿ ಟಿ. ಐ ಅನ್ನೋದು ಡಿ ಕ್ಯೂ ಬೈ ಡಿ ಟಿ ಆದರೆ ಡಿ ಐ ಬೈ ಡಿ ಟಿ ಮಾಡಿದರೆ ಏನಾಗುತ್ತೆ? ಸೊ ಡಿ ಐ ಬೈ ಡಿ ಟಿ ಮಾಡಿದರೆ ನೋಡಿ, ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್. ಸೊ ಎರಡು ಸರಿ ಡಿಫ್ರೆನ್ಷಿಯೇಷನ್ ಮಾಡ್ದಂಗೆ ಆಯಿತು ನಾವು. ಇದು ಪ್ಲಸ್ ಆಗೋಯ್ತು, ಮೈನಸ್ ಇರೋದ್ರಿಂದ ಈ ಟರ್ಮು ಪ್ಲಸ್ ಆಗುತ್ತೆ. ಅಲ್ಲಿ ನೋಟ್ ಮಾಡ್ಕೊಂಡಿದ್ರಲ್ಲ, ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಇತ್ತು, ಡಿ ಐ ಬೈ ಡಿ ಟಿ ಮಾಡಿದ್ವಿ ನಾವು, ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಆ ನೆಗೆಟಿವ್ ಸೈನ್ ಇರೋದ್ರಿಂದ ಪ್ಲಸ್ ಆಯಿತು, ನಾನು ಅದನ್ನು ಈ ಕಡೆ ಇಟ್ಕೊಂಡೆ. ಸೊ ಎಲ್ ಇಂಟು ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಬೈ ಸಿ ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು 0. ಓಕೆನಾ? ನೋಡಿ ಬೇಕಾದ್ರೆ ಆ ಎಕ್ಸ್ಪ್ರೆಷನ್ ನೋಡಿ, ಮತ್ತು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಎರಡು ಸರಿ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಿಮಗೆ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಬಂತು. ಐ ಇರೋ ಜಾಗದಲ್ಲಿ ಡಿ ಕ್ಯೂ ಬೈ ಡಿ ಟಿಯನ್ನು ಹಾಕಿದಿರಿ ನೀವು. ಸೊ ನೆಗೆಟಿವ್ ಸೈನ್ ಇರೋದ್ರಿಂದ ಈ ಎಲ್ ಹಿಂದ್ಗಡೆ ಒಂದು ನೆಗೆಟಿವ್ ಇತ್ತಲ್ಲ, ಅದು ಪಾಸಿಟಿವ್ ಆಯಿತು, ಪ್ಲಸ್ ಆಯಿತು. ಕ್ಯೂ ಬೈ ಸಿ ಸ್ಟಾರ್ಟಿಂಗಲ್ಲಿ ಇದ್ದಿದ್ದನ್ನು ನಾನು ಈಚೆ ಬರ್ತಿದ್ದೀನಿ ಅಷ್ಟೇ. ಓಕೆನಾ? ಹಾಂ, ಈಗೇನು ಮಾಡುವ ಕೇಳಿದರೆ, ಕಂಪ್ಲೀಟ್ ಇಕ್ವೇಷನ್ಗೆ ನಾವು ಎಲ್ಲಿಂದ ಡಿವೈಡ್ ಮಾಡುವ, ಎಲ್ಲಿಂದ. ಸೊ ನಮಗೆ ಈ ಡಿ ಟು ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಇದೆಯಲ್ಲ, ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರು, ಇದು ನಮ್ಗೆ ಸಪ್ರೇಟಾಗಿ ಸಿಗುತ್ತೆ ನೋಡಿ. ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಬೈ ಎಲ್ ಸಿ ಈಕ್ವಲ್ಸ್ ಟು 0. ಎಲ್ಲಿಂದ ಡಿವೈಡ್ ಮಾಡಿದ್ವಿ, ಇಲ್ಲಿ ಎಲ್ ಹೋಯ್ತು, ಇಲ್ಲಿ ಎಲ್ ಉಳ್ಕೊಳ್ತು, ಎಲ್ ಇಂಟು ಸಿ ಈಕ್ವಲ್ಸ್ ಟು 0. ಈ ಇಕ್ವೇಷನನ್ನು ನೋಡಿದಾಗ ನಿಮಗೆ ನೆನಪಾಗಬೇಕು, ಯಾಕೆಂದರೆ ಫಸ್ಟ್ ಇಯರಲ್ಲಿ ತುಂಬ ಸರಿ ಯೂಸ್ ಮಾಡಿದಿರಿ ನೀವು. ಏನದು? ಸೊ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 0. ಎಲ್ಲಿ? ಇಟ್ಸ್ ಎ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್. ನೋಡಿ, ಆ ಬ್ಲಾಕಿನ ಎಕ್ಸಾಂಪಲ್ ಇರ್ಬೋದು, ಅಥವಾ
ಒಂದು ಪೆಂಡ್ಯುಲಮ್ ಇರ್ಬೋದು ಅಥವಾ ಆಸಿಲೇಷನ್ ಆಫ್ ದ ಸ್ಪ್ರಿಂಗ್ ಇರ್ಬೋದು, ಎಲ್ಲ ಟೈಮಲ್ಲೂ ನಾವು ಆ ಒಂದು ಡಿಸ್ಪ್ಲೇಸ್ಮೆಂಟನ್ನು ತಗೊಂಡು ಆ ಇಕ್ವೇಷನ್ ಈ ಫಾರ್ಮಿಗೆ ಬಂದಿದೆ ಅಂದಾಗ ನಾವು ಅದನ್ನು SHM ಅಂತ ಕರಿತೀವಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತೇಳಿ. ಅಲ್ಲಿ ಒಂದೇನು ಸ್ಪೆಷಲ್ ಕೇಳಿದರೆ ದಿಸ್ ಒಮೆಗಾ ನಾಟ್ ಇದೆಯಲ್ಲ, ಈ ಒಮೆಗಾ ನಾಟನ್ನು ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅಂತ ಕರಿತೀವಿ ನಾವು ಒಮೆಗಾ ನಾಟನ್ನು. ಹಾಗಾಗಿ ನಾವು ಎರಡು ಇಕ್ವೇಷನಲ್ಲಿ ಸಿಮಿಲಾರಿಟಿ ತುಂಬ ಇದೆ. ಇಲ್ಲಿ ಕ್ಯೂ ಇದೆ, ಇಲ್ಲಿ ಎಕ್ಸ್ ಇದೆ. ಹಾಗಾಗಿ ನಾವು ಒಮೆಗಾ ನಾಟ್ ಸ್ಕ್ವೇರ್ ಇರೋ ಜಾಗದಲ್ಲಿ ಏನಿದೆ, ಇಲ್ಲೊಂದು ಕ್ಯೂಬ್ ಎಕ್ಸ್ಗೆ ಕಂಪೇರ್ ಮಾಡಿಕೊಂಡಾಗ ಒಮೆಗಾ ನಾಟ್ ಸ್ಕ್ವೇರ್ ಇರೋ ಜಾಗದಲ್ಲಿ 1/LC ಇದೆ ನೋಡಿ. ಒಮೆಗಾ ನಾಟ್ ಸ್ಕ್ವೇರ್ ಇರೋ ಜಾಗದಲ್ಲಿ 1/LC ಇದೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ಇಲ್ಲಿ ಒಮೆಗಾ ನಾಟ್ ಈಕ್ವಲ್ಸ್ ಟು ಎರಡು ಕಡೆ ರೂಟ್ ಮಾಡಿ, ಒಮೆಗಾ ನಾಟ್ ಸ್ಕ್ವೇರ್ ಇತ್ತಲ್ವ ಇಲ್ಲಿ, ಸೊ LC 1/LC ಇತ್ತು. ಒಮೆಗಾ ನಾಟ್ ಏನಾಯ್ತು ಅವಾಗ 1/√LC. ಈ ಒಂದು ಫ್ರೀಕ್ವೆನ್ಸಿ ಇದೆಯಲ್ಲ ನೋಡಿ, ಈ ಚಾರ್ಜ್ ಇದೆಯಲ್ಲ ಆಸಿಲೇಟ್ ವಿತ್ ದ ನ್ಯಾಚುರಲ್ ಫ್ರೀಕ್ವೆನ್ಸಿ. ಯಾವ ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಟ್ ಆಗುತ್ತೆ, ಈ ಚಾರ್ಜ್ ಏನಾಗುತ್ತೆ ಆಸಿಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಆಸಿಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅದರ ಫ್ರೀಕ್ವೆನ್ಸಿಯನ್ನು ದಿಸ್ ಒನ್ ಒಮೆಗಾ ನಾಟ್ ಈಕ್ವಲ್ಸ್ ಟು 1/√LC. ಇದನ್ನು ಎಕ್ಸಾಮ್ಗೆ ಎಲ್ಲಾದರೂ ಕೇಳ್ತಾರೆ, ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಲೆಲ್ಲ. ಓನ್ಲಿ L and C ಇಸ್ ದ, ರಿಮೆಂಬರ್, ನೋ R. ರೆಸಿಸ್ಟೆನ್ಸ್ ಇಲ್ಲ, ಬರೀ ಒಂದು L ಮತ್ತು C ಅನ್ನು ನಾವು ತಗೊಂಡು ಮಾತಾಡ್ತಾ ಇರೋದು. ಇಂಡಕ್ಟರ್ ಇದೆ, ಒಂದು ಕೆಪಾಸಿಟರ್ ಇದೆ. ಸೊ ಆ ಟೈಮಲ್ಲಿ ಅದರ ನ್ಯಾಚುರಲ್ ಫ್ರೀಕ್ವೆನ್ಸಿ ಏನು ಅಂತ ಕೇಳಿದರೆ ದಿಸ್ ಇಸ್ 1/√LC. ಏನು ಹೊಸ ಒಂದು ಫಾರ್ಮುಲಾ ಏನಲ್ಲ, ರಿಸೋನೆನ್ಸಲ್ಲಿ ನೀವು ನೋಡಿದ್ರಲ್ವ, ಸೇಮ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳೋದು ಭಾಳ ಈಸಿ ಆಗುತ್ತೆ. ಸೊ ದಿಸ್ ಈಸ್ ದ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ರಿಸೋನೆನ್ಸ್ಗಳಲ್ಲಿ ನಾವು ನೋಡಿದ್ವಲ್ಲ, ಅದೇ ಫ್ರೀಕ್ವೆನ್ಸಿ, ಅದೇ ಎಕ್ಸ್ಪ್ರೆಷನ್ನು ಇಲ್ಲಿ ನಮ್ಗೆ ಸಿಕ್ಕಿದೆ. ಬಟ್ ಇದೇನು ಕೇಳಿದರೆ ಚಾರ್ಜಿನ ಆಸಿಲೇಟ್ ಆಗ್ತಾ ಇರುವಂಥ ಫ್ರೀಕ್ವೆನ್ಸಿ, ಚಾರ್ಜ್ ಆಸಿಲೇಟ್ ಆಗ್ತಾ ಇದೆ. ಸೊ ಅದರ ನ್ಯಾಚುರಲ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಈಕ್ವಲ್ಸ್ ಟು 1/√LC. ಕ್ಲಿಯರಾ ಇಲ್ಲಿವರೆಗೆ? ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ ಚಾರ್ಜ್ ಏನಾಗುತ್ತೆ ಕೇಳಿದರೆ ಈ ಒಂದು ಸೈನಸಾಯ್ಡಲ್ಲಿ ವೇರಿ ಆಗ್ತಾ ಇರುತ್ತೆ ಅಂತೇಳಿ. ಸೊ ಚಾರ್ಜನ್ನು ಎಕ್ಸ್ಪ್ರೆಷನನ್ನು ಹೆಂಗೆ ಕೊಡ್ತಾರೆ ನೋಡಿ, Q is equal to QM cos omega t plus phi ಅಂತ ಕೊಡ್ತಾರೆ. ಈ QM ಅನ್ನೋದು ಮ್ಯಾಕ್ಸಿಮಮ್ ಚಾರ್ಜು, Q ಅನ್ನೋದು ಇನ್ಸ್ಟಂಟೇನಿಯಸ್ ಚಾರ್ಜ್, ಎಷ್ಟೊತ್ತಿಗೆ ಎಷ್ಟಿದೆ ಅನ್ನುವಂಥದ್ದು. ಇಲ್ಲಿ ಕಾಸ್ ಯೂಸ್ ಮಾಡಿದ್ದಾರೆ ನೋಡಿ, ಕಾಸನ್ನು ಯೂಸ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಒಂದು ಯೂನಿಟಲ್ಲಿ ಹೇಳಿದ್ದೆ ಅಂತ ನನ್ನ ನೆನಪು, ಸೈನ್ ಅಥವಾ ಕಾಸನ್ನು ನಾವು ಯೂಸ್ ಮಾಡ್ಬೋದು ಈ ರೀತಿ ಅಲ್ಟರ್ನೇಟಿಂಗ್ ಇದ್ದಾಗ, ವೇರಿ ಆಗ್ತಾ ಇದ್ದಾಗ. ಸೊ ಇಲ್ಲಿ ಅರ್ಥ ಇಷ್ಟೇ, ಫೈ ಅನ್ನೋದು ಫೇಸ್ ಡಿಫ್ರೆನ್ಸು. ಸಪೋಸ್ ಈ ಫೇಸ್ ಡಿಫ್ರೆನ್ಸ್ ಇಲ್ಲ ಅಂದ್ಕೊಳ್ಳಿ, ಅಥವಾ ಫೇಸ್ ಕಾನ್ಸ್ಟೆಂಟನ್ನು ನಾವು ಯೂಸ್ ಮಾಡಿಲ್ಲ ಅಂದ್ಕೊಳ್ಳಿ, ಅಂದರೆ ದೇ ಆರ್ ಇನ್ ಫೇಸ್, ಅಂದರೆ ಸ್ಟಾರ್ಟಿಂಗ್ T is equal to 0 ಅಂತ ತಗೊಂಡ್ರೆ, T is equal to 0 ತಗೊಂಡಾಗ ಕಾಸ್ 0 ಬರುತ್ತೆ. ಕಾಸ್ 0 ಅಂದರೆ 1. ಸೊ ಅವಾಗೇನಾಯಿತು, ಚಾರ್ಜು QM. ನಮ್ಮ ಈ ಕಂಡೀಷನಲ್ಲಿ ನಾವು T is equal to 0 ಅಂತ ಸ್ಟಾರ್ಟ್ ಮಾಡಿದವ, ಫುಲ್ಲಿ ಚಾರ್ಜರ್ ಕೆಪಾಸಿಟರ್ ತಗೊಬಂದಿದ್ದೀವಿ. ಹಾಗಾಗಿ T is equal to 0 ಇದ್ದಾಗ ಮ್ಯಾಕ್ಸಿಮಮ್ ಚಾರ್ಜ್ ಇರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಚಾರ್ಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಯೂಸ್ಡ್ ದಿಸ್ ಇಕ್ವೇಷನ್ QM cos omega t plus phi ಅನ್ನುವಂಥದ್ದು. ಓಕೆ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ನಾವಿಲ್ಲಿ ಏನು ಮಾಡೋಣ ಅಂತ ಕೇಳಿದರೆ, ಈ ಸ್ಟಾರ್ಟಿಂಗ್ ನಿಮ್ಗೆ LC ಆಸಿಲೇಷನ್ ಹೇಳುವಾಗ ಒಂದು ಡೆಫಿನೇಷನ್ ಓದಿದ್ದಲ್ವ ನಾನು, ಈಸ್ ಅನಲಗಸ್ ಟು ದ ಮೆಕ್ಯಾನಿಕಲ್ ಆಸಿಲೇಷನ್ ಅನ್ನುವಂಥದ್ದು. ಅದು ಹೇಗೆ ಅಂತ ನೋಡು. ಸೊ ಅದಕ್ಕೂ ಮೊದಲೇ ಕೆಲವನ್ನ ಕಲ್ತಿರುವಂಥದ್ದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ಳುವ ನಾವು. ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರು ಎಲ್ಲಿ ಕಲ್ತ್ರಿ ನೀವು, ಕೆಪಾಸಿಟರ್ ಯೂನಿಟಲ್ಲಿ ಕಲ್ತ್ರಲ್ವಾ. ಸೊ ಅಲ್ಲಿ ದಟ್ ಡೆರಿವೇಷನ್ ಇಸ್ ದೇರ್ ಆ್ಯಂಡ್ ದಟ್ ಎಕ್ಸ್ಪ್ರೆಷನ್ ಈಸ್ ಇನ್ ಡಿಫರೆಂಟ್ ಫಾರ್ಮ್. ಆಫ್ ಕೋರ್ಸ್ ವಿ ಸೆಲೆಕ್ಟ್ ಓನ್ಲಿ ದಿಸ್ ಒನ್, UE ಈಕ್ವಲ್ಸ್ ಟು ಹಾಫ್ QM ಸ್ಕ್ವೇರ್ ಬೈ C. ಅಲ್ಲಿ Q ಅಂತ ಇತ್ತು, ನಾನು ಇಲ್ಲಿ QM ಯಾಕೆ ತಗೊಂಡೆ, ಮ್ಯಾಕ್ಸಿಮಮ್ ಚಾರ್ಜ್ ಇದ್ದಾಗ ಎಷ್ಟಿರುತ್ತೆ ಎನರ್ಜಿ, ದಟ್ ಈಸ್ ಎನರ್ಜಿ ಡ್ಯೂ ಟು ದ ಎಲೆಕ್ಟ್ರಿಕಲ್, ನೋಡಿ ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹಾಕಿರೋದು. ಸೊ ನೀವು ಅಲ್ಲಿ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡಿದಾಗ, ಅಥವಾ ವೆನ್ ಯು ಆರ್ ಕನೆಕ್ಟೆಡ್ ಟು ದ ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಚಾರ್ಜ್ ಫ್ಲೋ ಆಗುತ್ತೆ, ಕರೆಂಟು ಇದೆ. ಸೊ ಸಡನ್ಲಿ ಏನಾಯಿತು, ಕೆಪಾಸಿಟರ್ ಚಾರ್ಜ್ ಆಗಿದೆ. ಸೊ ಚಾರ್ಜ್ ಆಗಿರೋ ಕೆಪಾಸಿಟರ್, ಫುಲ್ಲಿ ಚಾರ್ಜ್ ಆಗಿರೋ ಕೆಪಾಸಿಟ್ರನ್ನು ಎಷ್ಟು ಎನರ್ಜಿ ಇರುತ್ತೆ ಕೇಳಿದರೆ ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಓಕೆ. ಹಾಗೆಯೇ ನೀವು ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯೂನಿಟಲ್ಲಿ ಬಂದಾಗ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ, ದಟ್ಸ್ ಆಲ್ಸೋ ಪೊಟೆನ್ಷಿಯಲ್ ಎನರ್ಜಿ. ಸೊ ದಟ್ ಈಸ್ ಹಾಫ್ L I ಸ್ಕ್ವೇರ್ ಅಂತ ಇತ್ತು, ನಾನಿಲ್ಲಿ IM ಸ್ಕ್ವೇರ್ ಅಂತ ತಗೊಂಡೆ, ಯಾಕೆಂದರೆ ಮ್ಯಾಕ್ಸಿಮಮ್ ಕರೆಂಟ್ ಇದ್ದಾಗ ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅನ್ನುವಂಥದ್ದು. ಸೊ ಇವೆರಡು ಎಕ್ಸ್ಪ್ರೆಷನ್ನು ನಮಗೆ ಗೊತ್ತಿರುವಂಥದ್ದೇ, ಫ್ಯಾಮಿಲಿಯರ್. ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ.
ಈಗ ಏನು ಮಾಡುವ ಅಂದರೆ ನಾವು ಒಂದೊಂದೇ ಸ್ಟೆಪ್ಗಳಲ್ಲಿ ನೋಡ್ತಾ ಹೋಗೋಣ. ಯಾವುದನ್ನು ಈ ಎಲ್ ಸಿ ಆಸಿಲೇಟರ್ ಅಂತ ಯಾಕೆ ಕರಿತೀವಿ ಅದನ್ನು ನೋಡೋಣ. ಈಗ ಕೇರ್ಫುಲ್ಲಾಗಿ ಕೇಳ್ತಾ ಹೋಗಿ. ಸೊ ಫಸ್ಟ್ ಏನು ಮಾಡಿದ್ದೀವಿ ಅಂದರೆ ನಾವು ಒಂದು ಇಂಡಕ್ಟರ್ ಇದೆ, ಒಂದು ಕೆಪಾಸಿಟರ್ ಇದೆ. ಕೆಪಾಸಿಟರ್ ಈಸ್ ಫುಲ್ಲಿ ಚಾರ್ಜ್ಡ್, ಪ್ಲೇಟ್ ಏನಾಗಿದೆ ಫುಲ್ಲಿ ಚಾರ್ಜ್ ಆಗಿದೆ. ಸೊ ಈ ಡೈರೆಕ್ಷನ್ ಏನು ತೋರಿಸ್ತಾ ಇದೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲೆಕ್ಟ್ರಿಕ್ ಫೀಲ್ಡನ್ನು ತೋರಿಸ್ತಾ ಇದೆ. ಸೊ ಕನೆಕ್ಟ್ ಮಾಡಲಿಲ್ಲ ಅಂದ್ಕೊಳ್ಳೋಣ, ಅಂದರೆ ಟಿ ಈಸ್ ಈಕ್ವಲ್ ಟು 0. ಆ ಟೈಮಲ್ಲಿ ಏನಾಗುತ್ತೆ ನೋಡಿ, ಯು ಇ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಪೂರ್ತಿ ಎನರ್ಜಿ ಕೆಪಾಸಿಟ್ರಲ್ಲಿ ಸ್ಟೋರ್ ಆಗಿರ್ತದೆ. ಯಾಕೆಂದರೆ ದರ್ ಇಸ್ ನೋ ಎನಿ ಫ್ಲೋ ಆಫ್ ಚಾರ್ಜ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಟಿ ಈಸ್ ಈಕ್ವಲ್ ಟು 0. ಜಸ್ಟ್ ಕನೆಕ್ಟ್ ಸ್ವಿಚ್ ಪ್ರೆಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಇಲ್ಲ ಇನ್ನೂ ಬೆಟರ್ ಓಪನ್ ಇದೆ ಅಂದ್ಕೊಳ್ಳಿ, ಬೇಕಾದ್ರೆ ಎಲ್ಲೋ ಒಂದು ಸ್ವಿಚ್ ಓಪನ್ ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಸೊ ಇನಿಷಿಯಲ್ ಸ್ಟೇಜ್ ಯಾವುದೇ ಚಾರ್ಜ್ ಫ್ಲೋ ಆಗಿಲ್ಲ. ಆವಾಗ ಮ್ಯಾಗ್ನೆಟಿಕ್ ಏನಿದೆ ಎನರ್ಜಿ, ಇದರಲ್ಲಿ ಏನು ಈ ಸರ್ಕ್ಯೂಟಲ್ಲಿ ಯಾವುದೂ ಕಾಣಿಸೋದಿಲ್ಲ ಅಂತೇಳಿ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನು ಕೇಳಿದರೆ, ಈಗ ಈ ಕಂಡೀಷನ್ನಲ್ಲಿ ಏನಾಗಿದೆ ನೋಡಿ, ಇಲ್ಲಿ ತುಂಬ ಚಾರ್ಜ್ ಇತ್ತು, ಇಲ್ಲಿ ಕಡಿಮೆ ಚಾರ್ಜ್ ಇದೆ. ಸುಮಾರು ಅರ್ಧದಷ್ಟು ಚಾರ್ಜು ಫ್ಲೋ ಆಗಿಬಿಟ್ಟಿದೆ, ಅರ್ಧದಷ್ಟು ಚಾರ್ಜು ಫ್ಲೋ ಆಗಿದೆ. ಈಗೇನಾಗುತ್ತೆ, ಈಗ ನೋಡಿ, ಈಗ ಚಾರ್ಜ್ ಫ್ಲೋ ಆಗಿದೆ, ದರ್ ಈಸ್ ಎ ಕರೆಂಟ್, and current in the inductor, and changing current produces magnetic field, and changing magnetic field produces changing flux link with the coil induces an EMF. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ ಕೇಳಿದ್ರೆ ಇದರಲ್ಲಿ ಒಂದು EMF ಅನ್ನು ಇಂಡ್ಯೂಸ್ ಮಾಡಿಬಿಡುತ್ತೆ. ಸೊ ಯಾವುದೋ ಒಂದು ಟೈಮ್ ಪೀರಿಯಡ್ ನೋಡಿ, T/8 at T is equal to T/8, ಈ ಒಂದು ಟೈಮಲ್ಲಿ ಸೊ ಇದರಲ್ಲಿ ಎನರ್ಜಿ ಮತ್ತು ಇದರಲ್ಲಿ ಎನರ್ಜಿ ಎರಡು ಈಕ್ವಲ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿನೂ ಒಂದು ಅರ್ಧ ಉಳ್ಕೊಂಡಿದೆ, ಇನ್ನು ಈ ಮ್ಯಾಗ್ನೆಟಿಕ್ ಎನರ್ಜಿನೂ ಕೂಡ ಅರ್ಧದಷ್ಟಿದೆ ಅನ್ನುವಂಥದ್ದು. ಕರೆಕ್ಟಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಯಾವ ಪ್ರೋಸೆಸ್ಸು? ಚಾರ್ಜು ಡಿಸ್ಚಾರ್ಜ್ ಆಗುವಂಥ ಪ್ರೋಸೆಸ್ಸು ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂ ಆದಾಗ ಏನಾಯಿತು ಅಂದರೆ ಫುಲ್ ಇದ್ರ ಚಾರ್ಜ್ ಎಲ್ಲ ಫ್ಲೋ ಆಗಿ ಹೋಯ್ತು. ಕೆಪಾಸಿಟರ್ ಪ್ಲೇಟಿಂದ ಚಾರ್ಜ್ ಎಲ್ಲ ಕಂಪ್ಲೀಟ್ ಹೋಯ್ತು, ಅಂದರೆ ಫುಲ್ ಕರೆಂಟ್ ಫ್ಲೋ ಆಗಿ ಹೋಗಿದೆ, ಕರೆಂಟ್ ಫ್ಲೋ ಆಗಿಬಿಟ್ಟಿದೆ. ಸೊ ಚಾರ್ಜ್ ಈಗ ಇಲ್ಲ, ಇದರಲ್ಲಿ ಕೆಪಾಸಿಟರ್ ಚಾರ್ಜು 0, ಇದ್ರ ಮೇಲೆ ಯಾವ ಚಾರ್ಜು ಇಲ್ಲ. ಈ ಟೈಮಲ್ಲಿ ಏನಾಯಿತು, ಕೆಪಾಸಿಟ್ರಲ್ಲಿ ಈ ಚಾರ್ಜೇ ಇಲ್ಲ. ಸೊ ದರ್ ಇಸ್ ನೋ ಎನರ್ಜಿ ಸ್ಟೋರ್ಡ್, ಎಲೆಕ್ಟ್ರಿಕಲ್ ಎನರ್ಜಿ 0 ಆಗಿಬಿಡುತ್ತೆ. ಆದರೆ ಇದೇನಾಗಿದೆ ಅಂದರೆ ಇಂಡಕ್ಟ್ರಲ್ಲಿ ಏನಾಗಿದೆ, ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ನೋಡಿ ಈ ಲೈನ್ಸ್ ತೋರಿಸುತ್ತೆ ನಿಮಗೆ, ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡು ಆ್ಯಂಡ್ ಹೆನ್ಸ್ ಮ್ಯಾಕ್ಸಿಮಮ್ ಇಂಡ್ಯೂಸ್ಡ್ EMF ಆ್ಯಂಡ್ ಹೆನ್ಸ್ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್. ಸೊ ಇಂಡಕ್ಟ್ರಲ್ ಎನರ್ಜಿ ಈಗ ಮ್ಯಾಕ್ಸಿಮಮ್ ಆಗಿದೆ. ಅದು ಯಾವಾಗ ಅಂದರೆ T is equal to T/4. ಸೊ 1/4 ಆಫ್ ದ ವೇವ್ ಅಥವಾ ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಎನರ್ಜಿ 0, ಮ್ಯಾಗ್ನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ನೆಕ್ಸ್ಟ್, ಸೊ ಈ ಒಂದು ಪಾಯಿಂಟಲ್ಲಿ ರಿವರ್ಸ್ ಆಯಿತು ನೋಡಿ. ಈಗ ಡೈರೆಕ್ಷನನ್ನು ನೋಡ್ತಾ ಬನ್ನಿ, ದಿಸ್ ಇಸ್ ದ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್. ಸೊ ಈಗ ಏನಾಗುತ್ತೆ ಕೇಳಿದರೆ, ಇಂಡ್ಯೂಸ್ಡ್ EMF ಏನು ಮಾಡುತ್ತೆ ಕೇಳಿದರೆ, ಆ ಕೆಪಾಸಿಟ್ರನ್ನು ಮತ್ತೆ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡುತ್ತೆ. ನೋಡಿ ಇಲ್ಲಿ ಒಂದು EMF ಇಂಡ್ಯೂಸ್ ಆಯಿತು, ವಿಚ್ ಅಪೋಸ್ ದ ಗ್ರೋತ್ ಆಫ್ ದ ಕರೆಂಟ್. ಬಟ್ ಆ ಒಂದು ಮೂಮೆಂಟಿಗೆ ಕೆಪಾಸಿಟರ್ ಫುಲ್ ಡಿಸ್ಚಾರ್ಜ್ ಆಗಿದೆ. ಸೊ ಅದರಲ್ಲಿ ಕಾಯಿಲಲ್ಲಿ ಏನಿದೆ, ಆ ಒಂದು ಇಂಡ್ಯೂಸ್ಡ್ EMF ರಿಟರ್ನ್ ಆಗಿ ಏನು ಮಾಡುತ್ತೆ, ಕೆಪಾಸಿಟ್ರನ್ನು ಚಾರ್ಜ್ ಮಾಡುತ್ತೆ. ಬಟ್ ನೋಡಿ ಪೊಲಾರಿಟಿ ನೋಡಿ. ಸೊ ದಿಸ್ ಪೊಲಾರಿಟಿ ಈಸ್ ರಿವರ್ಸ್ಡ್, ಇದರ ಪೊಲಾರಿಟಿ ರಿವರ್ಸ್ ಆಗಿದೆ. ಸೊ ಎಲ್ಲಿ ಮೊದಲು ಈ ಪಾಸಿಟಿವ್ ಚಾರ್ಜ್ಗಳಿದ್ವೋ ಅಲ್ಲಿ ಈಗ ನೆಗೆಟಿವ್ ಆಗ್ತಾ ಹೋಗಿದೆ. ಸೊ ಈ ರೀತಿ ಆಗುತ್ತೆ. ಸೊ ಈ ಒಂದು ಪಾಯಿಂಟಲ್ಲೂ ಏನಾಗಿರುತ್ತೆ ಕೇಳಿದರೆ, ಕೆಪಾಸಿಟ್ರು ಒಂದು ಅರ್ಧದಷ್ಟು ಚಾರ್ಜ್ ಆಗಿದೆ, ಇದರಲ್ಲೂ ಒಂದು ಅರ್ಧದಷ್ಟು ಇಂಡ್ಯೂಸ್ಡ್ EMF ಉಳ್ಕೊಂಡಿದೆ. ಸೊ ಹಾಗಾಗಿ ಒಂದು T is equal to 3T/8 ಆ ಒಂದು ಫ್ರ್ಯಾಕ್ಷನ್ ಆಫ್ ಪೀರಿಯಡಲ್ಲಿ ಏನಾಗಿರ್ತದೆ, ಬೋತ್ ದ ಎನರ್ಜೀಸ್ ಆರ್ ಸೇಮ್. ಎಷ್ಟು ಎನರ್ಜಿ ಇದರಲ್ಲಿದೆಯೋ ಇಂಡಕ್ಟ್ರಲ್ಲಿ ಅಷ್ಟೇ ಮ್ಯಾಗ್ನಿಟ್ಯೂಡ್ನ ಎನರ್ಜಿ ಈ ಒಂದು ಕೆಪಾಸಿಟ್ರಲ್ಲೂ ಇರುತ್ತೆ ಅನ್ನುವಂಥದ್ದು. ಸೊ ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ನೋಡಿ. ಇದರಲ್ಲಿ ಇಂಡ್ಯೂಸ್ ಆಗಿರುವಂಥ EMF ಪೂರ್ತಿ ಖಾಲಿ ಆಗಿಬಿಡುತ್ತೆ. ಕರೆಂಟ್ ಈಗ ರಿವರ್ಸ್ ಡೈರೆಕ್ಷನಲ್ಲಿ ಹೋಗಿತ್ತಲ್ವ, ಈಗ ಏನಾಯಿತು ಕೇಳಿದರೆ ಫುಲ್ ಕೆಪಾಸಿಟರ್ ಚಾರ್ಜ್ ಆಗಿದೆ. ಯಾವಾಗ ಗೊತ್ತಾ, T is equal to T/2. ಸೊ ಈ ಒಂದು ಹಾಫ್ ಆಫ್ ದ ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ ಕೇಳಿದರೆ, ಕಂಪ್ಲೀಟ್ ಕೆಪಾಸಿಟರ್ ಚಾರ್ಜ್ ಆಗಿದೆ, ಕೆಪಾಸಿಟರ್ ಫುಲ್ಲು ಚಾರ್ಜ್ ಆಗಿದೆ. ಬಟ್ ಏನು, ಇಂಡಕ್ಟ್ರಲ್ಲಿ ಯಾವುದೇ ಎನರ್ಜಿ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಎನರ್ಜಿ 0 ಆಗಿಬಿಡುತ್ತೆ, UV = 0. ಬಟ್ ಕೆಪಾಸಿಟ್ರಲ್ಲಿ ಏನಾಯಿತು, ಮ್ಯಾಕ್ಸಿಮಮ್ ಎನರ್ಜಿ ಬರ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಎನರ್ಜಿ ಬರ್ತಾ ಇದೆ, ಇದರಲ್ಲಿ
ಯಾಕೆಂದರೆ ಫುಲ್ಲು ಚಾರ್ಜ್ ಮತ್ತು ರಿಟರ್ನ್ ಇದರಲ್ಲಿ ಸ್ಟೋರ್ ಆಗಿದೆ, ಬಟ್ ಆಪೋಸಿಟ್ ಸೈಡಲ್ಲಿ. ಈಗ ನೆಕ್ಸ್ಟು ಏನು ಮಾಡುತ್ತೆ ಈ ಕೆಪಾಸಿಟರ್ ಕೆಲಸ ನೋಡಿ. ಈಗ ಇದು ಫುಲ್ ಆದ ಕೂಡಲೇ ಏನು ಮಾಡುತ್ತೆ ಅಂದರೆ ವಾಪಸ್ ಮತ್ತೆ ಚಾರ್ಜನ್ನು ಕಳಿಸ್ಲಿಕ್ಕೆ ಶುರು ಮಾಡುತ್ತೆ. ಸೊ ಕರೆಂಟ್ ಮತ್ತೆ ಫ್ಲೋ ಆಗ್ಲಿಕ್ಕೆ ಶುರುವಾಯಿತು ಸರ್ಕ್ಯೂಟಲ್ಲಿ. ಈ ಕರೆಂಟಿನ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ, ಆಪೋಸಿಟ್, ಯಾಕೆಂದರೆ ದಿಸ್ ಈಸ್ ಪಾಸಿಟಿವ್. ಸೊ ಕರೆಂಟಿನ ಡೈರೆಕ್ಷನ್ನು ನಾವು ಪಾಸಿಟಿವ್ ಚಾರ್ಜ್ ಫ್ಲೋಗೆ ತಗೋತೀವಲ್ವ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ಏನಾಯಿತು ಕೇಳಿದರೆ ಎಟ್ 5T/8 ಅಂತೀವಲ್ಲ ನಾವು, ಬೋತ್ ದ ಎನರ್ಜೀಸ್ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್. ಎರಡು ಎನರ್ಜಿಗಳು ಸೇಮ್ ಇರ್ತವೆ. ಯಾವಾಗ ಎಟ್ T = 5T/8 ಅನ್ನುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ ಕಂಪ್ಲೀಟ್ ಕೆಪಾಸಿಟರ್ ತನ್ನ ಚಾರ್ಜನ್ನು ಕಳಿಸ್ಬಿಡುತ್ತೆ ಯಾವುದಕ್ಕೆ, ಸರ್ಕ್ಯೂಟಲ್ಲಿ. ಕರೆಂಟ್ ಫ್ಲೋ ಆಯಿತು, ಮತ್ತು ಎನರ್ಜಿ ಏನಾಯಿತು ಕೇಳಿದರೆ ಇಲ್ಲಿ ಬಂದು ಸ್ಟೋರ್ ಆಯಿತು. ಯಾವ ಎನರ್ಜಿ ಆಯಿತು? ಇದು ಮ್ಯಾಗ್ನೆಟಿಕ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಸೊ ಎಟ್ T = 3T/4 ಮ್ಯಾಗ್ನೆಟಿಕ್ ಎನರ್ಜಿಯಾಗಿ ಸ್ಟೋರ್ ಆಯಿತು. ದರ್ ಇಸ್ ನೋ ಚಾರ್ಜ್ ಇನ್ ದ ಕೆಪಾಸಿಟರ್. ಕೆಪಾಸಿಟರಲ್ಲಿ ಯಾವುದು ಚಾರ್ಜ್ ಇಲ್ಲ. ಸೊ ಹಾಗಾಗಿ ಏನಾಯಿತು, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ 0. ಎಲೆಕ್ಟ್ರಿಕಲ್ ಎನರ್ಜಿ 0, ಮ್ಯಾಗ್ನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ ಮತ್ತೆ ರಿವರ್ಸ್ ಆಗುತ್ತೆ. ಒಂಥರ ಕತೆ ಹೇಳ್ದಂಗೆ ಆಯ್ತಲ್ಲ ಇದು ನಿಮಗೆ. ಸೊ ಇಲ್ಲಿ ಇಂಡಕ್ಟರ್ ಏನು ಮಾಡುತ್ತೆ ಅಂದರೆ ಮತ್ತೆ ಆಪೋಸಿಟ್, ಮೊದಲಿನದಕ್ಕಿಂತ ಈಗ ಆಪೋಸಿಟ್, ಯಾಕೆಂದರೆ ನೋಡಿ ಕರೆಂಟ್ ಡೈರೆಕ್ಷನ್ನು ಈಗ ರಿವರ್ಸ್ ಆಗಿತ್ತಲ್ವ. ಸೊ ಹಾಗಾಗಿ ಏನು ಮಾಡುತ್ತೆ ಕೇಳಿದರೆ ಇದು ಆಪೋಸಿಟ್ EMF ಅನ್ನು ಇಂಡ್ಯೂಸ್ ಮಾಡ್ಕೊಳ್ಳುತ್ತೆ. ಈಗ ನಿಧಾನಕ್ಕೆ ಕೆಪಾಸಿಟರನ್ನು ಚಾರ್ಜ್ ಮಾಡಲಿಕ್ಕೆ ಹೋಗುತ್ತೆ. ಯಾವಾಗ ಗೊತ್ತಾ? ಎಟ್ T = 70/8 ಅಂತೇಳಿ. ಸೊ 8 ಫ್ರ್ಯಾಕ್ಷನ್ ಮಾಡಿಕೊಂಡ್ರೆ ಟೈಮ್ ಪೀರಿಯಡನ್ನು ನಿಮ್ಗೆ ಇವೆಲ್ಲ ಅರ್ಥ ಆಗುತ್ತೆ. ಸೊ ಈಗ ಎರಡು ಎನರ್ಜಿಗಳು ಈಕ್ವಲ್ ಇವೆ, ಬಟ್ ನೋಡಿ ಪೊಲಾರಿಟಿ ನೋಡಿ, ಇದು ಚೇಂಜ್ ಆಯಿತು. ಮತ್ತೆ ಕೆಪಾಸಿಟರ್ಗೆ ಈ ಕಡೆ ಪಾಸಿಟಿವ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ ಈ ಇಂಡಕ್ಟರು ತನ್ನಲ್ಲಿರುವಂಥ ಎಲ್ಲ ಎನರ್ಜಿಯನ್ನು, ಅಂದರೆ ಇರುವಂಥ ಇಂಡ್ಯೂಸ್ಡ್ EMF ಅನ್ನು ಸೊ ಕೆಪಾಸಿಟರನ್ನು ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಕೆಪಾಸಿಟರನ್ನು ಚಾರ್ಜ್ ಮಾಡೋಕ್ಕೆ. ಸೊ ಹಾಗಾಗಿ ಕೆಪಾಸಿಟರ್ ಈಗ ಫುಲ್ ಚಾರ್ಜ್ ಆಗುತ್ತೆ ಫೈನಲಿ ಎಟ್ T = T ಟೈಮ್ ಪೀರಿಯಡ್ ಇದೆಯಲ್ಲ, ಕಂಪ್ಲೀಟ್ ಒಂದು ಸೈಕಲಲ್ಲಿ. ಸೊ ವಾಪಸ್ ಏನಾಯಿತು ಕೇಳಿದರೆ ಮತ್ತೆ ಮೊದಲಿನ ಸ್ಟೇಜ್ಗೆ ನೋಡಿ, ಇಲ್ಲಿ ಏನು ಪಾಸಿಟಿವ್ ಚಾರ್ಜ್ ಇತ್ತು ಮೇಲ್ಗಡೆ ಪ್ಲೇಟು, ನೆಗೆಟಿವ್ ಚಾರ್ಜ್ ಕೆಳಗಡೆ ಪ್ಲೇಟಿಗೆ ಇತ್ತಲ್ವ. ಸೊ ಹಾಗೆ ಈ ಒಂದು ಕೆಪಾಸಿಟ್ರ್ ಫುಲ್ಲು ಚಾರ್ಜ್ ಆಗುತ್ತೆ. ಒಂದೇ ಮಾತಲ್ಲಿ ಹೇಳೋದಾದರೆ ಕೆಪಾಸಿಟ್ರ್ ಚಾರ್ಜ್ ಇದೆ, ಕೆಪಾಸಿಟ್ರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಅದನ್ನು ಪೂರ್ತಿ ಇಂಡಕ್ಟ್ರಿಗೆ ಪಾಸ್ ಮಾಡುತ್ತೆ. ಇಂಡಕ್ಟ್ರಲ್ಲಿ EMF ಇಂಡ್ಯೂಸ್ ಆಗಿದೆ, ಇಂಡಕ್ಟ್ರಲ್ಲಿ ಎನರ್ಜಿ ಸ್ಟೋರ್ ಆಯಿತು. ಈಗ ಕೆಪಾಸಿಟ್ರಲ್ಲಿ ಎನರ್ಜಿ ಇಲ್ಲ, ಇಂಡಕ್ಟರ್ ಎನರ್ಜಿ ಮ್ಯಾಕ್ಸಿಮಮ್, ಕೆಪಾಸಿಟರ್ ಎನರ್ಜಿ 0. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಇಂಡಕ್ಟರು ಕೆಪಾಸಿಟರ್ನ ಚಾರ್ಜ್ ಮಾಡುತ್ತೆ. ಕೆಪಾಸಿಟರ್ ಚಾರ್ಜ್ ಮಾಡಿ ಇಂಡಕ್ಟರ್ ಎನರ್ಜಿ 0 ಆಗುತ್ತೆ, ಕೆಪಾಸಿಟರ್ ಎನರ್ಜಿ ಮ್ಯಾಕ್ಸಿಮಮ್. ನೆಕ್ಸ್ಟ್ ಏನು ಮಾಡುತ್ತೆ, ಕೆಪಾಸಿಟರ್ ರಿಟರ್ನ್ ಕರೆಂಟನ್ನು ಪಾಸ್ ಮಾಡುತ್ತೆ, ತನ್ನಲ್ಲಿರೋ ಎನರ್ಜಿ 0 ಮಾಡ್ಕೊಳ್ಳುತ್ತೆ, ಇಂಡಕ್ಟರ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ದಿಸ್ ಈಸ್ ದ ಆಸಿಲೇಷನ್. ದಿಸ್ ಈಸ್ ದ ಆಸಿಲೇಷನ್. ಹೀಗೆ ಈ ಟು ಆ್ಯಂಡ್ ಫ್ರೋ ಅಂತೀವಲ್ಲ, ಒಂದು ಸರಿ ಕೆಪಾಸಿಟ್ರಲ್ ಎನರ್ಜಿ, ಒಂದು ಸರಿ ಇಂಡಕ್ಟ್ರಲ್ ಎನರ್ಜಿ, ಒಂದು ಸರಿ ಎಲೆಕ್ಟ್ರಿಕ್ ಎನರ್ಜಿ, ಒಂದು ಸರಿ ಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ. ಈ ಥರ ಆಸಿಲೇಟ್ ಆಗೋದ್ರಿಂದ ಇದು ನಾವು LC ಆಸಿಲೇಷನ್ ಅಂತ ಕರಿತೀವಿ. ನಮಗೆ ಮೇಯ್ನಾಗಿ ಇದು ಹೇಗೆ ನಮಗೆ ಮೆಕ್ಯಾನಿಕಲ್ ಎನರ್ಜಿಗೆ ಹೇಗೆ ಅನ್ನುವಂಥದ್ದು. ಸೊ ನೀವೀಗ ಕಲ್ತಿರೋದ್ರಿಂದ ನಾನು ಮತ್ತೆ ಅದನ್ನು ಡಿಸ್ಕಸ್ ಮಾಡಲಿಲ್ಲ. ಏನು ಕೇಳಿದರೆ, ಒಂದು ಸ್ಪ್ರಿಂಗನ್ನು, ಒಂದು ಹಾರಿಜಾಂಟಲ್ ಸ್ಪ್ರಿಂಗನ್ನು ತಗೊಳ್ಳೋದು. ಸೊ ಒಂದು ಎಂಡ್ ಅದಕ್ಕೆ ರಿಜಿಡ್ ಸಪೋರ್ಟಿಗೆ ಫಿಕ್ಸ್ ಆಗಿದೆ. ನೀವು ಕಲ್ತಿದ್ರಿ, ನೆನಪಾಗುತ್ತೆ, ನಿಮ್ಮನ್ನ ಹೇಳ್ತಾ ಹೋಗ್ತೀನಿ. ಸೊ ಒಂದು ಸ್ಪ್ರಿಂಗನ್ನು ನೀವು, ಒಂದು ಹಾರಿಜಾಂಟಲ್ ಸ್ಪ್ರಿಂಗ್, ಅದು ಒಂದು ಎಂಡು ರಿಜಿಡ್ ಸಪೋರ್ಟಿಗೆ ಫಿಕ್ಸ್ ಆಗಿದೆ. ಅದರ್ ಎಂಡಿಗೆ ಏನು ಮಾಡೋದು, ಒಂದು ಬ್ಲಾಕನ್ನು ಅಟ್ಯಾಚ್ ಮಾಡೋದು. ಹಾರಿಜಾಂಟಲ್ ನೆನ್ಪಿಟ್ಕೊಳ್ಳಿ, ವರ್ಟಿಕಲ್ ಮಾತಾಡ್ತಿಲ್ಲ, ಹಾರಿಜಾಂಟಲ್. ಸೊ ಅವಾಗ ಏನಾಗುತ್ತೆ ಕೇಳಿದರೆ, ನೀವು ಆ ಸ್ಪ್ರಿಂಗ್, ಆ ಬ್ಲಾಕನ್ನು ಒಂದು ಸ್ಮೂತ್ ಸರ್ಫೇಸ್, ಅಲ್ಲಿ ನಿಮ್ಗೆ ಏನು ಹೇಳಿದ್ದೀವಿ ನಾವು, ಇದು ಸ್ಮೂತ್ ಹಾರಿಜಾಂಟಲ್ ಸರ್ಫೇಸು, ಫ್ರಿಕ್ಷನ್ ಲೆಸ್ ಅಲ್ವಾ, ಒಂದು ಐಡಿಯಲ್ ಕಾನ್ಸೆಪ್ಟ್. ಸೊ ಫ್ರಿಕ್ಷನ್ ಲೆಸ್ ಅಂತ ಹೇಳಿದ್ವಿ ನಾವು. ಆ ಫ್ರಿಕ್ಷನ್ ಲೆಸ್ ಸರ್ಫೇಸಲ್ಲಿ ನೀವೇನು ಮಾಡ್ತೀರಿ ಕೇಳಿದರೆ, ಫಸ್ಟ್ ಏನು ಮಾಡ್ತೀರಿ ನೀವು, ಆ ಒಂದು ಸ್ಪ್ರಿಂಗನ್ನು ಅಟ್ಯಾಚ್ ಆಗಿರೋ ಬ್ಲಾಕನ್ನು ಹಿಡಿದು ಒಂದು ಸೈಡಲ್ಲಿ, ನಿಮ್ಮ ರೈಟ್ ಸೈಡ್ ಅಂದ್ಕೊಳ್ಳಿ, ಅದನ್ನು ಎಳಿತೀರಿ. ಎಳೆದಾಗ ಏನಾಯಿತು, ಸೊ ನೀವು ವರ್ಕನ್ನು ಮಾಡಿದ್ರಿ ಅಲ್ಲಿ. ಸೊ ವರ್ಕ್ ಡನ್ ಈಸ್ ಸ್ಟೋರ್ಡ್ ಆ್ಯಸ್ ಎ ಎನರ್ಜಿ. ಯೂಸಲಿ ವರ್ಕ್ ಡನ್ ಯಾವಾಗಲೂ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಕರೆಕ್ಟ್. ಸೊ ದಟ್ ಎನರ್ಜಿ ಈಸ್ 12 kx². ಇಲ್ಲಿದೆ ನೋಡಿ, 12 kx². ಸೊ ಎಳೆದಾಗ ಎನರ್ಜಿ ಸ್ಟೋರ್ ಆಗಿದೆ. ಡಿಸ್ಪ್ಲೇಸ್ಮೆಂಟು ಎಕ್ಸ್, ಇದು ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಈಗ ಅದರಲ್ಲಿ ಒಂದು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ. ನೀವು ಅದನ್ನು ಈಗ ರಿಲೀಸ್ ಮಾಡ್ತೀರಿ, ಕೈ ಬಿಟ್ಟು ಬಿಡ್ತೀರಿ. ಆ ಸ್ಟೋರ್ ಆಗಿರೋ ಎನರ್ಜಿ ಏನಾಯ್ತು, ಈಗ ಬ್ಲಾಕ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ನಮ್ಮ ಲೆಫ್ಟ್ ಸೈಡಿಗೆ ಮೂವ್ ಆಗ್ತಾ ಇದೆ.
ಮೂವ್ ಆಗುವಾಗ ಎನರ್ಜಿ ಇರೋದು ಕೈನೆಟಿಕ್ ಎನರ್ಜಿ. ಅದಕ್ಕೊಂದು ಮಾಸ್ ಇದೆ ಆ ಬ್ಲಾಕಿಗೆ, ಎಮ್ ಅಂತೀವಿ ನಾವು. ಸೊ ವಿತ್ ವೆಲಾಸಿಟಿ ವಿ ಮೂವ್ ಆಗ್ತಾ ಇದ್ದರೆ ಇಟ್ ಹ್ಯಾಸ್ ಎ ಕೈನೆಟಿಕ್ ಎನರ್ಜಿ. ಆ ಪ್ರೋಸೆಸ್ಸನ್ನು ಸ್ಲೋ ಸ್ಟಡಿ ಮಾಡಿದರೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಮತ್ತು ಅಲ್ಲಿಂದ ಅದು ಮತ್ತೆ ಮೊದಲಿನ ಪೊಸಿಷನ್ಗೆ ಬರುತ್ತೆ. ಐಡಿಯಲ್ ಕಂಡೀಷನ್, ಫ್ರಿಕ್ಷನ್ಲೆಸ್ ಹಾರಿಜಾಂಟಲ್ ಸ್ಮೂತ್ ಸರ್ಫೇಸ್ ಇದ್ದರೆ ಮಾತ್ರ. ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲ ಅಂದರೆ ಹಾಗೆ ಆಸಿಲೇಟ್ ಆಗ್ತಾ ನಿಂತೋಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತಿನ ಮೇಲೆ. ಯೂಶ್ವಲಿ ಪ್ರಾಕ್ಟಿಕಲಿ ಇದು ಸತ್ಯ. ಅದಕ್ಕೆ ನಾವು ಡ್ಯಾಂಪ್ಡ್ ಆಸಿಲೇಷನ್ ಅಂತಲೂ ಹೇಳ್ತೀವಿ. ಬಟ್ ಐಡಿಯಲ್ ಕಂಡೀಷನ್ ತಗೊಂಡಾಗ ಏನಾಗಬೇಕು, ನೀವು ಒಂದು ಸರಿ ಎಳೆದು ಬಿಟ್ಟು ಹೋದರೆ ಎನರ್ಜಿ ಎಲ್ಲೂ ಲಾಸ್ ಇಲ್ಲಲ್ಲ. ಎನರ್ಜಿ ಲಾಸ್ ಆಗೋಕ್ಕೆ ಫ್ರಿಕ್ಷನ್ ಇಲ್ಲ. ಸೊ ಅದು ಆಸಿಲೇಟ್ ಆಗ್ತಾ ಇರಬೇಕು. ನೀವು ನಾಳೆ ಬಂದು ನೋಡಿದರೂ ಅದು ಆಸಿಲೇಟ್ ಆಗ್ತಾ ಇರಬೇಕು. ಒಂದು 10 ವರ್ಷದ ಮೇಲೆ ಬಂದರೂ ಆಸಿಲೇಟ್ ಆಗ್ತಾ ಇರಬೇಕು. ಬಟ್ ದಟ್ ಈಸ್ ನಾಟ್ ದ ಪ್ರಾಕ್ಟಿಕಲ್ ಸಿಚುವೇಶನ್. ಪ್ರಾಕ್ಟಿಕಲಿ ಇಟ್ ವಿಲ್ ಸ್ಟಾಪ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್ ಆರ್ ಸಮ್ಟೈಮ್ಸ್ ಇಟ್ ಮೇ ಬಿ ಸ್ಟಾಪ್ ಆಫ್ಟರ್ ಫ್ಯೂ ಸೆಕೆಂಡ್ಸ್ ಅಲ್ವಾ. ಇಲ್ಲೂ ಹಾಗೆ ಆಗುತ್ತೆ. ಎಲ್ ಸಿ ಆಸಿಲೇಷನ್ ಇದೆಯಲ್ಲ, ಇಷ್ಟೆಲ್ಲ ಕಲ್ತ್ರಲ್ಲ ನೀವು, ನೋಡಿ ರಿಯಲಿ ಏನಾದರೂ ಅದನ್ನು ಮಾಡಲಿಕ್ಕಾಗುತ್ತಾ, ನಾವು ಅದನ್ನು ಚೆಕ್ ಮಾಡೋ ಮುಂದೆ. ಅದಕ್ಕೂ ಮೊದಲು ನಾನೀಗ ಹೇಳ್ತಾ ಇರೋ ಕಾನ್ಸೆಪ್ಟ್ ಯಾವುದು, ಮೆಕ್ಯಾನಿಕಲ್ ಸಿಸ್ಟಮ್ ಮತ್ತು ಎಲೆಕ್ಟ್ರಿಕಲ್ ಸಿಸ್ಟಮ್ನ ಮಧ್ಯದ ರಿಲೇಷನ್ ಏನಿದೆ ಅದನ್ನು ನೋಡಿಕೊಂಡು ನಾವು ಆ ಎಲ್ ಸಿ ಆಸಿಲೇಷನ್ನು ನಿಜವಾಗಿಯೂ ಮಾಡಲಿಕ್ಕಾಗತ್ತಾ ಅಥವಾ ಏನದು ಅನ್ನೋದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಅನಾಲಜಿಸ್ ಬಿಟ್ವೀನ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಈ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಕ್ವಾಂಟಿಟಿಗೆ ಸಿಮಿಲಾರಿಟಿ ಇದೆಯಾ, ಕಂಪೇರ್ ಮಾಡ್ಬೋದಾ ಅನ್ನುವಂಥದ್ದು. ಮೆಕ್ಯಾನಿಕಲ್ ಸಿಸ್ಟಮಲ್ಲಿ ಮಾಸ್ ಅಂತ ಬಂದರೆ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಇಂಡಕ್ಟನ್ಸ್ ಅದೇ ಪ್ಲೇಸಲ್ಲಿ ಬಂದಿದೆ. ಸೊ ದೇ ಬೋತ್ ಡೂ ದ ಸೇಮ್ ರೋಲ್. ನಿಮ್ಗೆ ಆಲ್ರೆಡಿ ಇಂಡಕ್ಟನ್ಸಲ್ಲಿ ಹೇಳಿದೆ ನಾನು, ಈ ಇಂಡಕ್ಟನ್ಸ್ ಅನ್ನೋದು ವಿಚ್ ಪ್ಲೇ ದ ರೋಲ್ ಆಫ್ ಇನರ್ಷಿಯಾ ಅಂತೇಳಿ. ಸೊ ಇನರ್ಷಿಯಾ ಮೆಕ್ಯಾನಿಕ್ಸಲ್ಲಿ ಇನರ್ಷಿಯಾ ಕೊಡೋರು ಯಾರು, ಮಾಸ್. ಬಟ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ ಕಂಪೇರ್ ಮಾಡಿದರೆ ಎಲ್ಲಿರೋ ಜಾಗದಲ್ಲಿ ಎಮ್ ಇದೆ. ಹಾಗಾಗಿ ಮೆಕ್ಯಾನಿಕಲಿ ಏನು ಮಾಸ್ ಅಂತೀವಿ ನಾವು, ಎಲೆಕ್ಟ್ರಿಕಲಿ ಇಂಡಕ್ಟನ್ಸ್. ಇಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ಗೆ ನಾವು ಕೆ ಅಂತ ತಗೊಂಡಿದ್ದೀವಿ. ಆ ಇಕ್ವೇಷನ್ನಲ್ಲಿ ಕೆ ಇರೋ ಜಾಗದಲ್ಲಿ ಏನಿದೆ, 1/c ಇದೆ. ರೆಸಿಪ್ರೋಕಲ್ ಆಫ್ ಕೆಪಾಸಿಟನ್ಸ್ 1/c ಇದೆ. ಈ ಮೆಕ್ಯಾನಿಕಲಿ ಡಿಸ್ಪ್ಲೇಸ್ಮೆಂಟನ್ನು ನಾವು ಎಕ್ಸ್ ಅಂತ ತಗೊಂಡಿದ್ದೀವಿ. ಆ ಕೆಲಸ ಮಾಡೋರು ಯಾರು, ಚಾರ್ಜ್. ಎಕ್ಸ್ ಇರೋ ಜಾಗದಲ್ಲಿ ಚಾರ್ಜ್ ಇದೆ. ಇಲ್ಲಿ ವೆಲಾಸಿಟಿ ಅಂದಾಗ dx/dt ಅಂತೀವಿ ನಾವು. ಕರೆಂಟ್ ಅಂದಾಗ ಏನಂತೀವಿ ನಾವು, ಐಯನ್ನು dq/dt ಅಂತ ಹೇಳ್ತೀವಿ. ಇನ್ನು ಮೆಕ್ಯಾನಿಕಲ್ ಎನರ್ಜಿ ಬಂದಾಗ ಈಸ್ ಈಕ್ವಲ್ ಟು ½ kx² + ½ me². ದಿಸ್ ಇಸ್ ಟೋಟಲ್ ಎನರ್ಜಿ ಇನ್ ದ ಮೆಕ್ಯಾನಿಕಲ್. ಇದು ಪೊಟೆನ್ಷಿಯಲ್ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂದಾಗ ದಿಸ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್, ಎಲೆಕ್ಟ್ರಿಕಲ್ ಎನರ್ಜಿ. ದಿಸ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್, magnetic energy. So total ½ q²/c + ½ li². So these are the similarities between the electrical quantities and mechanical quantities ಅನ್ನುವಂಥದ್ದು. ಸೊ ಎಲ್ ಸಿ ಆಸಿಲೇಷನ್ ನಮ್ಗೆ ತುಂಬ ಕ್ಲಿಯರ್ ಕಟ್ಟಾಗಿ ಐಡಿಯಾ ಕೊಡ್ತಾ ಇದೆ. ಸಿಮಿಲರ್ ಟು ಮೆಕ್ಯಾನಿಕಲ್ ಸಿಸ್ಟಮ್ ಅನ್ನುವಂಥದ್ದು, ಎಲೆಕ್ಟ್ರಿಕಲ್ ಸಿಸ್ಟಮ್ಗೂ ಮೆಕ್ಯಾನಿಕಲ್ ಸಿಸ್ಟಮ್ಗೂ ಒಂದು ಸಿಮಿಲಾರಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ವಿ ಕ್ಯಾನ್ ಎಂಜಾಯ್ ದ ಫಿಸಿಕ್ಸ್. ಈಗ ಫೈನಲಿ ನಾನು ಮಾತಾಡ್ತಾ ಇರೋ ವಿಷಯ ಏನು ಕೇಳಿದರೆ, ನೋಟ್ ದ್ಯಾಟ್ ದ ಅಬೌವ್ ಡಿಸ್ಕಷನ್ ಆಫ್ ಎಲ್ ಸಿ ಆಸಿಲೇಷನ್ ಈಸ್ ನಾಟ್ ರಿಯಲಿಸ್ಟಿಕ್ ಫಾರ್ 2 reasons. ನಿಜವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಲೀಲಿಕ್ಕೆ ತುಂಬ ಖುಷಿ ಆಯಿತು ನಮಗೆ. ಒಂದು ಸರಿ ಚಾರ್ಜು, ಒಂದು ಸರಿ ಇಂಡಕ್ಟರು, ಒಂದು ಸರಿ ಚಾರ್ಜು. ಸೊ ಎನರ್ಜಿ ಎಲೆಕ್ಟ್ರಿಕಲ್, ಒಂದು ಸರಿ ಎನರ್ಜಿ ಮ್ಯಾಗ್ನೆಟಿಕ್. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಹೇಗೆ? ಒಂದನೇ ಕಂಡೀಷನ್ ನೋಡಿ, ಎವ್ರಿ ಇಂಡಕ್ಟರ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್. ಪ್ರತಿ ಇಂಡಕ್ಟರ್ಗೂ ಒಂದು ರೆಸಿಸ್ಟೆನ್ಸ್ ಇದೆ. ಅಫ್ಕೋರ್ಸ್ ರೆಸಿಸ್ಟೆನ್ಸ್ ಇದ್ದೇ ಇರಲೇಬೇಕು. ಯಾಕೆಂದರೆ ನೀವು ಕಾಪರ್ ಯೂಸ್ ಮಾಡಿರ್ಬೋದು, ಇಲ್ಲ ಸರ್ ತುಂಬ ಕಡಿಮೆ ರೆಸಿಸ್ಟೆನ್ಸ್ ಇರುವಂಥ ನಾವು ಗೋಲ್ಡನ್ನೇ ಯೂಸ್ ಮಾಡ್ತೀವಿ, ಗೋಲ್ಡ್ ವೈರ್ ಮಾಡಾಕ್ತೀವಿ, ಏನೇ ಮಾಡಿ, ಬಟ್ ದರ್ ಈಸ್ ಸಮ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಏನು ಮಾಡುತ್ತೆ ಕೇಳಿದರೆ, ಆ ಒಂದು ಕರೆಂಟನ್ನು ಅಪೋಸ್ ಮಾಡ್ತಾ ಇರುತ್ತೆ. ಸೊ ಕರೆಂಟನ್ನು ಅಪೋಸ್ ಮಾಡುತ್ತೆ, ಒಂದಿಷ್ಟು ಎನರ್ಜಿ ಲಾಸ್ ಆಗುತ್ತೆ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟ್, ಕಲ್ತಿದ್ದೀರಿ ಅದನ್ನು. ಸೊ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ, ಒಂದು ಡ್ಯಾಂಪಿಂಗ್ ಇಫೆಕ್ಟ್ ಆಗಿಬಿಡುತ್ತೆ. ಡ್ಯಾಂಪಿಂಗ್ ಇಫೆಕ್ಟ್ ಅಂದರೆ ಈ ಚಾರ್ಜ್ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಕರೆಂಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ನೋಡಿ ಚಾರ್ಜ್ ಆ್ಯಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಡಿಕ್ರೀಸ್ ಆಗುತ್ತೆ, ಡ್ಯಾಂಪಿಂಗ್ ಇಫೆಕ್ಟನ್ನು ಅನುಭವಿಸುತ್ತೆ. ಫೈನಲಿ ಡೈ ಅವೇ ಅಂತೇಳಿ ಹೊರಟೋಗುತ್ತೆ, ಎಲ್ಲೋ ಖಾಲಿ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಆಸಿಲೇಷನ್ ಕಂಟಿನ್ಯೂಸ್ ಆಗ್ತಾ ಇರೋದಿಲ್ಲ ಅನ್ನೋದಕ್ಕೆ ಒಂದು ರೀಸನ್ನು ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಇಂಡಕ್ಟರ್ಗೆ ಒಂದು ರೆಸಿಸ್ಟೆನ್ಸ್ ಇದೆ. ಸಪೋಸ್ ನೀವು ರೆಸಿಸ್ಟೆನ್ಸನ್ನೇ 0 ಮಾಡಿದ್ರಿ ಅಂದ್ಕೊಳ್ಳಿ, ಇವನ್ ಇಫ್ ದ ರೆಸಿಸ್ಟೆನ್ಸ್ ವ್ಯಾರ್ 0, ಅಂದರೆ ಯಾವುದೋ ಒಂದು ಕಂಡೀಷನ್ ಹಾಕೊಂಡು ಮಾಡಿದ್ರಿ ಅಂದ್ಕೊಳ್ಳಿ, ಯಾವುದೋ ಒಂದು ಗುಡ್ ಕಂಡಕ್ಟರ್ ತಂದು ಹಾಕಿದ್ರಿ ನೀವು.
ದರ್ ಇಸ್ ನೋ ರೆಸಿಸ್ಟೆನ್ಸ್ ಎಟ್ ಆಲ್, ಅವಾಗಿರುತ್ತಾ ಅನ್ನುವಂಥದ್ದು. ಇನ್ನೊಂದು ಸಮಸ್ಯೆ ಎದುರೈತಿ ಇಲ್ಲಿ ನಮಗೆ, ಏನೋ ಕೇಳಿದರೆ ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ವುಡ್ ನಾಟ್ ರಿಮೇನ್ ಕಾನ್ಸ್ಟೆಂಟ್, ಈಗಲೂ ಇರೋದಿಲ್ಲ ಅಂತೇಳಿ. ಇಟ್ ಈಸ್ ರೇಡಿಯೇಟೆಡ್ ಅವೇ ಫ್ರಮ್ ದ ಸಿಸ್ಟಮ್, ಅಂದರೆ ಸರೌಂಡಿಂಗ್ಸಿಗೆ ಹೊರಟೋಗುತ್ತೆ. ಇಟ್ ಈಸ್ ರೇಡಿಯೇಟೆಡ್ ಅವೇ ಫ್ರಮ್ ದ ಸಿಸ್ಟಮ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಆ ಒಂದು ಎಲ್ ಸಿ ಸರ್ಕ್ಯೂಟ್ ಇದೆಯಲ್ಲ ಅಲ್ಲಿಂದ ಎನರ್ಜಿ ರೇಡಿಯೇಟ್ ಆಗ್ತಾ ಇರುತ್ತೆ. ಸೊ ಎನರ್ಜಿ ಹೋಯ್ತು ಅಂದರೆ ಏನಾಯಿತು, ಎನರ್ಜಿ ಕಡಿಮೆ ಆಗ್ತಾ ಇದೆ ಸಿಸ್ಟಮ್ದು. ಹಾಗಾಗಿ ಏನಾಯಿತು, ಸೊ ಸ್ಲೋಲಿ ದ ಚಾರ್ಜ್ ವಿಲ್ ಬಿ ಡಿಕ್ರೀಸ್ಡ್ ಆ್ಯಂಡ್ ಫೈನಲಿ ಇಟ್ ಸ್ಟಾಪ್ಸ್. ಓಕೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ರೇಡಿಯೇಟ್ ಆಗುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಒಂದು ಯೂನಿಟ್ ಇದೆ ನಿಮಗೆ, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಏನು ಕೇಳಿದರೆ, ಈ ಹೇಗೆ ನೋಡಿ ಆ ಇಂಡಕ್ಟ್ರಲ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸಸ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹೀಗೆ ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು, ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡು, ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಇವೇನಾಗುತ್ತೆ ಕೇಳಿದರೆ ರೇಡಿಯೇಟ್ ಆಗಿ ಹೋಗ್ಬಿಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿ ಹೊರಗಡೆ ಹೋಗುತ್ತೆ ಅನ್ನುವಂಥದ್ದು. ಬಟ್ ಎನಿವೇ ದಿಸ್ ಎಲ್ ಸಿ ಆಸಿಲೇಷನ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ ಸಮ್ ಕೇಸಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಅಫ್ಕೋರ್ಸ್. ಬಟ್ ಆ ರೀತಿ ಒಂದು ಐಡಿಯಲಿಸ್ಟಿಕ್ ಆಗಿ ಆ ಒಂದು ಎಲ್ ಸಿ ಆಸಿಲೇಷನ್ನು ಒಂದು ಇನ್ಫೈನೈಟ್ ಟೈಮ್ವರೆಗೆ ಆಗೋದಿಲ್ಲ ಅನ್ನೋದು ಸತ್ಯ. ಓಕೆ, ಸೊ ಈಗ ನಿಮಗೆ ಭಾಳಷ್ಟು ಕೆಲವು ವಿಚಾರಗಳನ್ನೇ ತುಂಬ ಉದ್ದ ಮಾಡಿ ಹೇಳಿದ್ನೇನೋ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಈ ಒಂದು ಪಾರ್ಟನ್ನು ಮುಗಿಸೋಣ ನಾವು. ಮತ್ತು ಇನ್ನು ಮುಂದಿನ ಇನ್ನೊಂದು ಕ್ಲಾಸಲ್ಲಿ ನಾವು ಬೇರೆ ವಿಷಯವನ್ನು ಡಿಸ್ಕಸ್ ಮಾಡೋಣ. ಸೊ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಥವಾ ಏನೋ ಒಂದು ಒಪಿನಿಯನ್ಗಳನ್ನು ಖಂಡಿತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನಾನು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಾನು ಆನ್ಲೈನಲ್ಲೇ ಇರ್ತೇನೆ. ಬಟ್ ಏನೋ ಒಂದು ನಿಮ್ಗೆ ಡೌಟ್ ಕ್ರಿಯೇಟ್ ಆದರೆ ಇದೇ ವಿಡಿಯೋ ಅಂತಲ್ಲ, ಹಿಂದಿನ ಯಾವ ವಿಡಿಯೋದಲ್ಲಾದರೂ ಕೂಡ ಎನಿ ಸಜೆಷನ್ಸ್ ಆರ್ ಎನಿ ಒಂದು ಒಪಿನಿಯನ್ನು ಅದನ್ನು ಮಾಡಿ, ಅಟ್ಲೀಸ್ಟ್ ಆ ಕೆಲಸನಾದರೂ ಮಾಡಿ. ಏನೋ ಅದರಲ್ಲಿ ಲಾಸ್ ಆಗುವಂಥದ್ದು ಏನೂ ಇಲ್ಲ. ಬಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ, ಅಥವಾ ನಾನೇನು ಇಂಪ್ರೂವ್ ಮಾಡಬೇಕು, ಅಥವಾ ಏನಾದರೂ ಚೇಂಜಸ್ ಬೇಕಾ, ಅಥವಾ ಏನಾದರೂ ಮಕ್ಕಳಿಗೆ ಡಿಸ್ಟರ್ಬ್ ಆಗ್ತಾಯಿದೆ, ನನಗೆ ಅರ್ಥ ಆಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಯುವರ್ ಒಪಿನಿಯನ್ ಈಸ್ ವೆರಿ ಇಂಪಾರ್ಟೆಂಟ್ ಮೀ. ಸೊ ಥ್ಯಾಂಕ್ ಯು.